ಸೊ hello everyone, welcome to all my YouTube channel. ಸೊ ನಾವು ಪ್ರಿವಿಯಸ್ ಕ್ಲಾಸಲ್ಲಿ ಪೈಪ್ಸ್ ಆ್ಯಂಡ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ಪೈಪ್ಸ್ ಆ್ಯಂಡ್ ಸಿಸ್ಟಮ್ ಅಂತ ನಾನು ನಿಮಗೆ ಹೇಳಿದ್ದೆ, ನಳ ಮತ್ತು ಟ್ಯಾಂಕಿ ಅಂತ ಕನ್ನಡದಲ್ಲಿ ಅಂತಾರೆ. ಸೊ ಆಲ್ರೆಡಿ ನಾವು ಒಂದು ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ವಿ. ಇದು ಕ್ಲಾಸ್ 2 ಆಗಿರುವಂಥದ್ದು, ಇದು 2ನೇ ಕ್ಲಾಸ್ ಆಗಿರುವಂಥದ್ದು. ಸೊ ನಾವು ಪ್ರಿವಿಯಸ್ ಕ್ಲಾಸಲ್ಲಿ ಕ್ಲಾಸ್ 1 ಬಗ್ಗೆ ಡಿಸ್ಕಸ್ ಮಾಡಿದ್ದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇನ್ ಕೇಸ್ ಯಾರಿಗಾದರೂ ಡೌಟ್ ಇದ್ದರೆ ಆ ಕ್ಲಾಸಲ್ಲಿ ಸೊ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳಬಹುದು, ಬೇಕಿದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ಕ್ಲಾಸಲ್ಲಿ ಬಂದುಬಿಟ್ಟು ನಾವು ಏನೇನು ಕಲ್ತ್ಕೊಂಡು ಅಂದರೆ, ಸೊ ನಾನು ನಿಮ್ಗೆ ಪ್ರಿವಿಯಸ್ ಕ್ಲಾಸಲ್ಲಿ ಒಂದು ಕಾನ್ಸೆಪ್ಟ್, ಪ್ರಿವಿಯಸ್ ಕ್ಲಾಸಲ್ಲ, ಟೈಮ್ ಆ್ಯಂಡ್ ವರ್ಕಲ್ಲಿ ನಿಮಗೊಂದು ಚಾಪ್ಟ್ರಲ್ಲಿ, ಟೈಮ್ ಆ್ಯಂಡ್ ವರ್ಕ್ ಚಾಪ್ಟ್ರಲ್ಲಿ ನಾನು ನಿಮಗೊಂದು ಕಾನ್ಸೆಪ್ಟ್ ಹೇಳಿದ್ದೆ. ಯಾವುದಂತಂದರೆ ಆಲ್ಟರ್ನೇಟ್ ಕಾನ್ಸೆಪ್ಟ್ ಅಂತ, ಆಲ್ಟರ್ನೇಟ್ ಕಾನ್ಸೆಪ್ಟ್. ಸೊ ಅಲ್ಲಿ ನಾನು ಡೀಟೇಲ್ ವೈಸ್ ಹೇಳಿದ್ದೀನಿ ಯಾವ ಥರ ಮಾಡ್ಬೇಕಂತ. ಆಲ್ಟರ್ನೇಟ್ ಕಾನ್ಸೆಪ್ಟ್ ಆಗಿರ್ಬೋದು, ಮತ್ತು ಎ ಆ್ಯಂಡ್ ಬಿ ಲೆಫ್ಟಿಂಗ್ ದಿ ವರ್ಕ್ ಫ್ರಮ್ ಬ್ಯಾಕ್ವರ್ಡ್ ಆಗಿರ್ಬೋದು ಅಥವಾ ಫಾರ್ವರ್ಡ್ ಆಗಿರ್ಬೋದು. ಸೊ ಬ್ಯಾಕ್ವರ್ಡ್ ಅಥವಾ ಫಾರ್ವರ್ಡ್ ಅಂತ. ಸೊ ಇದನ್ನು ಕೂಡ ನಾನು ಆಲ್ರೆಡಿ ಸೊ ಏನಂತಂದರೆ ಟೈಮ್ ಆ್ಯಂಡ್ ವರ್ಕ್ ಚಾಪ್ಟರಲ್ಲಿ ಇವೆರಡು ಕಾನ್ಸೆಪ್ಟ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಆಲ್ರೆಡಿ. ಸೊ ಅದೇ ಕಾನ್ಸೆಪ್ಟ್ ಮೇಲೇ ಇಲ್ಲಿ ಇವತ್ತಿನ ಕ್ಲಾಸ್ ಆಗಿರೋದು. ಸೇಮ್ ಎಕ್ಸಾಕ್ಟ್ಲಿ ಅದೇ ಥರ ಕಾನ್ಸೆಪ್ಟ್, ಬಟ್ ಏನಂದರೆ ಸ್ವಲ್ಪ ಪ್ಯಾಟರ್ನ್ಗಳು ಡಿಫ್ರೆಂಟ್ ಇರ್ತವೆ. ಅಲ್ಲಿ ಟೈಮ್ ಆ್ಯಂಡ್ ವರ್ಕಲ್ಲಿ ಬೇರೆ ಪ್ಯಾಟರ್ನ್ ಇರ್ತವೆ, ಮತ್ತು ಇಲ್ಲಿ ಪೈಪ್ ಆ್ಯಂಡ್ ಸಿಸ್ಟಮ್ನಲ್ಲಿ ಕೂಡ ಏನಿರುತ್ತೆ ಬೇರೆ ಪ್ಯಾಟರ್ನ್ ಇರುತ್ತೆ. ಏನಂದರೆ ಅದರದ್ದು ಟೈಮ್ ಆ್ಯಂಡ್ ವರ್ಕ್ದೇ ಇದು ಅಪ್ಲಿಕೇಶನ್ ಚಾಪ್ಟರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ? ಸೊ ಇವತ್ತು ನಾನೀಗ ಹೆಡ್ಡಿಂಗ್ ಹಾಕಿಲ್ಲ ಇಲ್ಲಿ, ಆಲ್ಟರ್ನೇಟ್ ಕಾನ್ಸೆಪ್ಟ್ ಅದು, ಮತ್ತು ಎ ಆ್ಯಂಡ್ ಬಿ ಲೆಫ್ಟಿಂಗ್ ದಿ ವರ್ಕ್ ಫ್ರಮ್ ಬ್ಯಾಕ್ವರ್ಡ್ ಆ್ಯಂಡ್ ಫಾರ್ವರ್ಡ್ ಅಂತ ಈ ಥರ ಅಲ್ಲಿ ಟೈಮ್ ಆ್ಯಂಡ್ ವರ್ಕ್ ಚಾಪ್ಟರ್ಲ್ಲಿ ಹೆಡ್ಡಿಂಗ್ ಹಾಕಿದಂಗೆ ಈ ಚಾಪ್ಟರ್ಲಿ ನಾನು ಹೆಡ್ಡಿಂಗ್ ಹಾಕಿಲ್ಲ. ಸೊ ಡೈರೆಕ್ಟಾಗಿ ನಾನು ಪ್ರಾಬ್ಲಮ್ಗಳನ್ನು ಮೆನ್ಷನ್ ಮಾಡಿದ್ದೀನಿ. ಸೊ ನೋಡೋಣ ಇವತ್ತಿನ ಕ್ಲಾಸಲ್ಲಿ ಯಾವ ಥರ ಕಾನ್ಸೆಪ್ಟ್ಗಳಿದಾವೆ ಅಂತ. ಸೊ ನಾವು ಈ ಚಾಪ್ಟರ್ಲಿ ಫಾರ್ಮುಲಾಸ್ ಆ್ಯಂಡ್ ಟ್ರಿಕ್ಸ್ ಆಗಿರ್ಬೋದು ಆ್ಯಂಡ್ ಆಲ್ ಟೈಪ್ ಕ್ವಶನ್ಸನ್ನು ಕೂಡ ಡಿಸ್ಕಸ್ ಮಾಡ್ತೀವಿ. ಸೊ ನಾನು ಮಾಡಿಸುತ್ತಿರುವಂಥ ಎಲ್ಲ ಟೈಪ್ ಕ್ವಶನ್ಸನ್ನು ಕವರ್ ಮಾಡಿದ್ದೀನಿ. ಸೊ ಇವು ಕೇಳಿದರೆ ಇದೇ ಟೈಪ್ಸ್ಗಳ ಮೇಲೇ ಕ್ವಶನ್ಸ್ ಬಿಟ್ಟು ಹೊರಗೆ ಯಾವುದೇ ಕ್ವಶನ್ಸನ್ನು ಕೇಳಲ್ಲ ಇಲ್ಲಿ. ಸೊ ಇವು ನಾನು ಮಾಡ್ತಿರುವಂಥ ಕ್ಲಾಸು ಓನ್ಲಿ KA ಎಕ್ಸಾಮಿಗೆ ಅಷ್ಟೇ ಕನ್ಸಿಡರ್ ಆಗಲ್ಲ. KA ಆಗಿರ್ಬೋದು, SSC, RRB, KPSC, IBPS. ಸೊ ನೀವು ಆಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೂ ಕೂಡ ಏನಾಗುತ್ತಿದ್ದು ಕ್ಲಾಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಸೊ ಇದು 0 to ಹೀರೋ ಲೆವೆಲ್ ಸೀರೀಸ್ ಆಗಿರುವಂಥದ್ದು. ಸೊ ಇವತ್ತಿನ ಕ್ಲಾಸಿನ ಫಸ್ಟ್ ಕ್ವಶನ್ ನೋಡಿ ಏನಿದೆ, 2 pipes A and B ಕ್ಯಾನ್ ಫಿಲ್ ಆ್ಯನ್ ಎಂಪ್ಟಿ ಟ್ಯಾಂಕ್ ಇನ್ 8 hours and 12 hours ಅಂತ. ಅಂದರೆ A ಮತ್ತು B ಒಂದು ಖಾಲಿ ಟ್ಯಾಂಕನ್ನು ಎಷ್ಟು ತಾಸುಗಳಲ್ಲಿ ತುಂಬ್ತಾವಂತ, A 8 ತಾಸುಗಳಲ್ಲಿ ಮತ್ತು B 12 ತಾಸುಗಳಲ್ಲಿ ತುಂಬಿದರೆ ಅವು ದೇ ಆರ್ ಓಪನ್ಡ್ ಆಲ್ಟರ್ನೇಟಿವ್ಲಿ ಫಾರ್ 1 hour ಈಚ್ ಸ್ಟಾರ್ಟಿಂಗ್ ವಿತ್ ಪೈಪ್ A ಅಂತ ಫಸ್ಟ್ ಅಂತ. ಅಂದರೆ ಅವುಗಳನ್ನು 1 ಗಂಟೆ ಪರ್ಯಾಯವಾಗಿ ತೆರಲಾಗುತ್ತದೆ ಅಂತ. ಪರ್ಯಾಯವಾಗಿ ಅಂದರೆ ಬೇರೆ ಬೇರೆ ಟೈಮಲ್ಲಿ A 1 ತಾಸು ಮಾಡ್ತದೆ, ಆಮೇಲೆ ಮತ್ತೆ B 1 ತಾಸು ಚಾಲು ಮಾಡ್ತದೆ, ಮತ್ತು A ಮತ್ತು B ಈ ಥರ. ಸೊ ಮೊದಲು A ಇಂದ ಸ್ಟಾರ್ಟ್ ಮಾಡಿದಾಗ ಯಾವುದು ಎಷ್ಟು ಗಂಟೆಗಳಿಗೆ ತುಂಬುತ್ತೆ ಅಂತ ಕಂಡುಹಿಡಬೇಕಂತಿಲ್ಲಿ. ಸೊ ಆದ್ದರಿಂದ ಇವುಗಳದ್ದು ಟೋಟಲ್ ವರ್ಕ್ನ ಕಂಡುಹಿಡಬೇಕು ಇಲ್ಲಿ. ಸೊ 8 ಮತ್ತು 12 LCM ಏನಾಗುತ್ತೆ, 24 ಆಗುತ್ತೆ. ಇದು 8 3 24, ಇದು 12 24. ಇಲ್ಲೊಂದು ಟೈಮ್ನಲ್ಲಿ ಹಾಕೊಂಡ್ಬಿಟ್ರೆ ನೀವೇನಂತ, ಫಸ್ಟು A ಬರ್ತದೆ ವರ್ಕಿಗೆ, ಅಂದರೆ A ಪೈಪ್ನ ಏನು ಮಾಡೋದು, A ನಳನ ಚಾಲು ಮಾಡ್ತದೆ, ಆಮೇಲೆ B ನಳನ ಚಾಲು ಮಾಡ್ತಾರೆ, ಆಮೇಲೆ ಮತ್ತೆ 1 ತಾಸು ಆದಮೇಲೆ ಮತ್ತೆ A ನಳ, ಮತ್ತೆ 1 ತಾಸು ಆದಮೇಲೆ B ನಳ. ಸೊ ಇದು ಹೆಂಗಂದ್ರೆ ಕಂಟಿನ್ಯೂ ಏನು ಮಾಡ್ತಾರೆ, ನಳಗಳನ್ನ ಚಾಲು ಮಾಡ್ಕೊಂಡು ಹೋಗ್ತಾರೆ. ಯಾವಾಗ ಟೋಟಲ್ ಯೂನಿಟ್ ಎಷ್ಟೈತಿ ಇಲ್ಲಿ, ಟೋಟಲ್ ವರ್ಕ್ 24 ಯೂನಿಟ್ ಐತಿ. ಸೊ 24 ಯೂನಿಟ್ ಕಂಪ್ಲೀಟ್ ಆಗೋ ತನಕ ಏನು ಮಾಡ್ತಾರೆ, ಚಾಲು ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ. ಸೊ ಮೊದಲೇದಾಗಿ Aದ ಎಫಿಷಿಯನ್ಸಿ ಎಷ್ಟೈತಿ 3, Bದ ಎಫಿಷಿಯನ್ಸಿ ಎಷ್ಟೈತಿ 2, ಮತ್ತು ಹಂಗೆ 3 ಮತ್ತು 2. ಸೊ ನಮಗೆ ಈ ಥರ ಕಂಟಿನ್ಯೂ ಒಂದೊಂದು ತಾಸು ಚಾಲು ಮಾಡ್ಕೊಂಡು ಹೋಗ್ತಾರೆ, ಯಾವಾಗ ಟೋಟಲ್ ವರ್ಕ್ ಕಂಪ್ಲೀಟ್ ಆಗೋ ತನಕ. ಸೊ ನೋಡ್ರಿ ಇಲ್ಲಿ 1 hour ಮತ್ತು ಇಲ್ಲಿ B 1 hour. ಸೊ ಟೋಟಲ್ 2 hourಗೆ ಎಷ್ಟು ಯೂನಿಟ್ ಆಗುತ್ತೆ ನಮಗೆ, ಟೋಟಲ್ 2 hourಗೆ ಎಷ್ಟು ಯೂನಿಟ್ ವರ್ಕ್ ಕಂಪ್ಲೀಟ್ ಆದಾಗ ನಮಗೆ 5 ಯೂನಿಟ್ ವರ್ಕ್ ಕಂಪ್ಲೀಟ್ ಆದಾಗ, ಕರೆಕ್ಟ್ ಅಲ್ಲ, 5 ಯೂನಿಟ್ ವರ್ಕ್ ಕಂಪ್ಲೀಟ್ ಆಗ. ಬಟ್ ನಮಗೆ 5 ಯೂನಿಟ್ ಬೇಕಾಗಿಲ್ಲ, ನಮಗೆ 24 ಯೂನಿಟ್ ಬೇಕು. ಸೊ 5 ಮಗೆಯಲ್ಲಿ 24 ಯೂನಿಟ್ ಬರಲ್ಲ. ಸೊ ಅದ್ರ ನಿಯರ್ ಬೈ ವ್ಯಾಲ್ಯೂ ಯಾವುದು 20 ಅಂತ. ಸೊ ಆದ್ದರಿಂದ ನಾವೇನು ಮಾಡಬೇಕು, 5 4 20, 4ರಿಂದ ಗುಣಾಕಾರ ಮಾಡಿ ಬರಬೇಕು ಇಲ್ಲಿ. ಆದ್ದರಿಂದ ನಮಗೇನು ಸಿಗುತ್ತೆ ಇಲ್ಲಿ, 5 4 20 ಮತ್ತು ಇದು 2 4 8 ಆಗುತ್ತೆ. ಸೊ 8 ತಾಸಲ್ಲಿ ನಮಗೆ ಎಷ್ಟು 20 ಯೂನಿಟ್ ವರ್ಕ್ ಆಯಿತು, ಕರೆಕ್ಟ್ ಅಲ್ಲ? ಬಟ್ ನಮಗೆ ಎಷ್ಟು ಬೇಕು, 24 ಯೂನಿಟ್. ಈಗ ನೋಡ್ರಿ ಸತತವಾಗಿ A ಮತ್ತು B ಕಂಟಿನ್ಯೂ ಆದಮೇಲೆ 20 ಯೂನಿಟ್ ಕಂಪ್ಲೀಟ್ ಆದ ಮತ್ತೆ ಯಾರು ಬರ್ತಾರೆ, ಮತ್ತೆ B ಬರ್ತಾನೆ, A ಬರ್ತಾನೆ. ಆದ್ದರಿಂದ ಇಲ್ಲಿ ಇಲ್ಲಿ ಎಷ್ಟು Aದ ಎಫಿಷಿಯನ್ಸಿ ಪ್ಲಸ್ 3 ಮಾಡಬೇಕು, ಮತ್ತು ಇಲ್ಲಿ 1 ತಾಸು ಬರ್ಕೋಬೇಕು ಇಲ್ಲಿ. ಆದ್ದರಿಂದ 9 hour ಅಲ್ಲಿ ಎಷ್ಟು ಯೂನಿಟ್ ಕಂಪ್ಲೀಟ್ ಆಗುತ್ತೆ, ಇಲ್ಲಿ 23 ಯೂನಿಟ್ ಆಯಿತು, 23 ಯೂನಿಟ್. ಬಟ್ ನಮಗೆ 24 ಬೇಕು, ಇನ್ನೂ 1 ಬೇಕು ಇಲ್ಲಿ. ಸೊ
1 ಯೂನಿಟ್ ಕೂಡಿಸ್ಬೇಕು, ಇಲ್ಲಿ 24 ಬೇಕು. ನೆಕ್ಸ್ಟ್ ಬಿನೇ ವರ್ಕ್ ಬರ್ತಾನೆ, ಬಟ್ ಬಿ ಎಫಿಷಿಯನ್ಸಿ 2 ಐತಿ, ಬಟ್ ನಮ್ಗೆ 2 ಬೇಕಾಗಿಲ್ಲ, 1 ಬೇಕು, ಅದಕ್ಕೆ +1 ಬರ್ಕೋಬೇಕು. ಬಟ್ ಇಲ್ಲಿ ಬರ್ಕೊಳ್ಳೋದು ಹೆಂಗೆ ಬೇಕಂದ್ರೆ ಇಲ್ಲಿ ಹೆಂಗೆ ಬರ್ಕೋಬೇಕಂದ್ರೆ 9 ಅವರ್ನ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ನಮಗೆ ಇಲ್ಲಿ ಎಷ್ಟು ಬೇಕಾಗಿತ್ತು, ಇಲ್ಲಿ 1 ಬೇಕಾಗಿತ್ತು. ಸೊ 1 ಡಿವೈಡೆಡ್ ಬೈ ಇಲ್ಲಿ ಬಿ ಎಫಿಷಿಯನ್ಸಿ ಎಷ್ಟೈತಿ 2 ಅಂತ. ಸೊ 9 ಅವರ್ 1/2 ಅಂತ, 9 1/2 ಅವರ್ ಅಂತ. ಸೊ ಇದರಲ್ಲಿ ಎಷ್ಟು 24 ಯೂನಿಟ್ ಕಂಪ್ಲೀಟ್ ಆಗುತ್ತೆ. ಆದ್ದರಿಂದ ಆಪ್ಷನ್ ನಂಬರ್ ಯಾವುದಾಗತ್ತಾ 9 1/2 ಅವರ್ಸ್ ಅಂತ. ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಇಲ್ಲ ಅಂದರೆ ಇದನ್ನು 9 ಅವರ್ ಅಂತ ಬರ್ಕೊಬಿಟ್ರೆ 9 1/2 ಅವರ್ ಅಂತ ಬರ್ಕೊಡ್ರಿ. ಇಲ್ಲಿ 9 1/2 ಅವರ್. ಸೊ 9 1/2 ಅವರಲ್ಲಿ ನಮಗೆ ಎಷ್ಟಾಗುತ್ತೆ 24 ಯೂನಿಟ್ ಕಂಪ್ಲೀಟ್ ಆಗುತ್ತೆ. ಯಾವುದೋ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇದು ಆಲ್ಟರ್ನೇಟ್ ಬೇಸಿಸ್ ಮೇಲೆ ಕಾನ್ಸೆಪ್ಟ್ ಇರುವಂಥದ್ದು. ಸೇಮ್ ಅದೇ ಥರ ನೀವು ನೋಡ್ರಿ, ಎ ಮತ್ತು ಬಿ ಒಂದು ಖಾಲಿ ಟ್ಯಾಂಕನ್ನು ಎಷ್ಟು ತಾಸಲ್ಲಿ ತುಂಬ್ತಾರೆ, 16 ಮತ್ತು 20 ತಾಸುಗಳಲ್ಲಿ ತುಂಬ್ತಾರಂತ. ಸೊ ಎದು ಎಷ್ಟು 16 ಇದು ಅವರು, ಬಿದು ಎಷ್ಟು 20. ಸೊ ಇವೆರಡರದ್ದು ನಮಗೆ LCM ಎಷ್ಟಾಗುತ್ತೆ 80 ಆಗುತ್ತೆ. ಇದು 16 5 80, ಇದು 24 80 ಆಗುತ್ತೆ. ಸೊ ಎ ಮತ್ತು ಬಿ ಸತತವಾಗಿ ಏನು ಮಾಡ್ತಾರೆ, ಅವರು ಸತತವಾಗಿ ಒಂದೊಂದು ತಾಸು ಆಲ್ಟರ್ನೇಟಿವ್ ಆಗಿ ವರ್ಕ್ ಮಾಡ್ತಾರೆ. ಅಲ್ಲಿ 1 ಅವರ್ ಈಚ್. ಸ್ಟಾರ್ಟಿಂಗ್ ವಿತ್ ಯಾರಿಂದ, ಎ ಇಂದ ಸ್ಟಾರ್ಟ್ ಆಗುತ್ತೆ. ಫಸ್ಟು ಎ ಬರ್ತಾನೆ, ಆಮೇಲೆ ಮತ್ತೆ ಬಿ, ಆಮೇಲೆ ಮತ್ತೆ ಎ. ಸೊ ಒಂದೊಂದು ತಾಸಲ್ಲಿ ಏನು ಮಾಡ್ತಾರೆ, ಒಂದೊಂದು ತಾಸಲ್ಲಿ ಬೇರೆ ಬೇರೆ ಟೈಮ್ಗಳಲ್ಲಿ ಏನು ಮಾಡ್ತಾರೆ, ಈ ಪೈಪ್ಗಳನ್ನ ಚಾಲೂ ಮಾಡ್ತಿರ್ತಾರಲ್ಲಿ. ಸೊ ಎಷ್ಟು 80 ಯೂನಿಟ್ ವರ್ಕ್ ಆಗೋ ತನಕ ನಮ್ಗೆ ಏನು ಮಾಡ್ತಾರೆ, ಕಂಟಿನ್ಯೂ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದರಿಂದ ಎದು ಎಫಿಷಿಯನ್ಸಿ ಎಷ್ಟು 5, ಬಿದು ಎಫಿಷಿಯನ್ಸಿ ಎಷ್ಟು 4, ಮತ್ತೆ 5, ಮತ್ತೆ ಇದು 4, ಕಂಟಿನ್ಯೂ ಹಾಗೆ ಸ್ಟಾರ್ಟ್ ಆಗೋಂತ ಹೋಗುತ್ತೆ. ಆದ್ದರಿಂದ ಇಲ್ಲಿ ಟೋಟಲ್ 2 ಅವರ್ಗೆ ಎಷ್ಟು ಯೂನಿಟ್ ವರ್ಕ್ ಆದಾಗ ನಮಗೆ 2 ಅವರ್ಗೆ ಟೋಟಲ್ 9 ಯೂನಿಟ್ ವರ್ಕ್ ಕಂಪ್ಲೀಟ್ ಆದಂಗೆ. ಬಟ್ ನಮಗೆ ಇಲ್ಲಿ 80 ಏನು ಬೇಕು, ಟೋಟಲ್ 80 ಯೂನಿಟ್ ವರ್ಕ್ ಬೇಕು. ಆದ್ದರಿಂದ 80 ನಿಯರ್ ಬೈ ವ್ಯಾಲ್ಯೂ ಯಾವುದಾಗುತ್ತೆ, ನಮಗೆ 9ರ ಮಗ್ಗಿಯಲ್ಲಿ 80 ಬರಲ್ಲ. ಸೊ ಅದರದ್ದು ನಿಯರ್ ಬೈ ವ್ಯಾಲ್ಯೂ ಯಾವುದಾಗುತ್ತೆ 72 ಆಗುತ್ತೆ. ಆದ್ದರಿಂದ ನಾವೇನು ಮಾಡಬೇಕು, ಇಲ್ಲಿ 9 8 72. ಅದೇ ಥರ ಇದು 2 8 16. ಸೊ ಆದ್ದರಿಂದ ಇದು 16 ತಾಸು, ಇದು ಸಾರಿ ಯೂನಿಟ್ ಅಲ್ಲ, ಇದು 16 ಅವರ್. ಸೊ ನಮಗೆ 16 ಅವರಲ್ಲಿ ಎಷ್ಟು 72 ಯೂನಿಟ್ ಕಂಪ್ಲೀಟ್ ಆಯಿತು. ಬಟ್ ನಮಗೆ ಇನ್ನೂ 8 ಯೂನಿಟ್ ಬೇಕು. ಅದಕ್ಕೆ ನೆಕ್ಸ್ಟ್ ಯಾರು ಬರ್ತಾರೆ, ಎ ಬರ್ತಾನೆ. ಸೊ +5 ಪ್ಲಸ್ ಇದು 1 ಅವರಲ್ಲಿ ಮತ್ತೆ ಎ 5 ಯೂನಿಟ್ ಕೆಲಸನ ಮಾಡ್ತಾನೆ ಇಲ್ಲಿ. ಆದ್ದರಿಂದ ಇದು 77, ಇದು 17 ಅವರ್ ಅಂತ. ಮತ್ತು ನಮಗೇನು ಇನ್ನೂ ಎಷ್ಟು ಬೇಕು, ನಮಗೆ 3 ಯೂನಿಟ್ ಬೇಕು ವರ್ಕ್ ಅಷ್ಟೇ. ಸೊ ಅದರಿಂದ ಇದು +3 ಯೂನಿಟ್ ಕೂಡಿಸಿ ಇಲ್ಲಿ 3 ಯೂನಿಟ್ಗೆ ಎಷ್ಟಾಗುತ್ತೆ, 80 ಯೂನಿಟ್ ಕಂಪ್ಲೀಟ್ ಆಗುತ್ತೆ. ಬಟ್ ನಮಗೆ ಇಲ್ಲಿ ಹೆಂಗೆ ಬರ್ಕೋಬೇಕಂದ್ರೆ ಇದನ್ನು 17 ಅವರ್, ಇದನ್ನು ಹೆಂಗೆ ಬರ್ಕೋಬೇಕಂದ್ರೆ 17 ತಾಸು ಐತಿ ಕರೆಕ್ಟಲ್ಲ. ಆಲ್ರೆಡಿ ನಮಗೆ ಎಷ್ಟು ಬೇಕು, ಓನ್ಲಿ 3 ಯೂನಿಟ್ ವರ್ಕ್ ಬೇಕು. ಆದ್ದರಿಂದ 3 / 4, ಯಾಕಂದರೆ ಬಿದು ಎಷ್ಟು ಎಫಿಷಿಯನ್ಸಿ ಐತಿ 4 ಅಂತ ಐತಿ. ಸೊ 3/4 ಅವರ್, 3/4 ಅವರಲ್ಲಿ 80 ಯೂನಿಟ್ ಕಂಪ್ಲೀಟ್ ಆಗುತ್ತೆ. ಯಾರು ಕಂಪ್ಲೀಟ್ ಮಾಡ್ತಾರೆ ಲಾಸ್ಟಿಗೆ ಕೊನೆಯದಾಗಿ ಬಿ ಕಂಪ್ಲೀಟ್ ಮಾಡ್ತಾನೆ. ಯಾವುದಕ್ಕೆ ನಮ್ಗೆ ಆನ್ಸರ್ ಏನಾಗುತ್ತೆ 17 3/4 ಇಸ್ ದಿ ರೈಟ್ ಆನ್ಸರ್ ಅಂತ. ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ನಾವು ಇಲ್ಲಿ ಕೊನೆಯದಾಗಿ ಈ ಥರ ಬರ್ಕೊಳ್ಳೋದು ನಿಮಗೆ ಗೊತ್ತಾಗಬೇಕು. ಯಾಕಂದರೆ ನಮಗೆ ಈಗ 77 ಆದಮೇಲೆ ನಮಗೆ ಎಷ್ಟು ಯೂನಿಟ್ ಬೇಕಾಗುತ್ತೆ, ಓನ್ಲಿ ವರ್ಕು 3 ಯೂನಿಟ್ ಅಷ್ಟೇ ಬೇಕಾಗುತ್ತೆ. ಯಾಕಂದರೆ ಇಲ್ಲಿ 80 ಐತಿ, 80ನ ಕವರ್ ಮಾಡೋಕೆ ನಾವು ಓನ್ಲಿ 3 ಕೊಡಿಸ್ಬೇಕು. ಬಟ್ ಈ 17 ಅವರಲ್ಲಿ ನಾವು ಏನು ಮಾಡ್ಬೇಕಂದ್ರೆ 17 3/4 ಅಂತ ಬರ್ಕೋಬೇಕು. ಯಾಕಂದರೆ ಬಿದು ಎಫಿಷಿಯನ್ಸಿ ಎಷ್ಟೈತಿ 4 ಐತಿ. ಅಂದರೆ 4 ಎಫಿಷಿಯನ್ಸಿಯಲ್ಲಿ ನಮಗೆ 3 ಎಫಿಷಿಯನ್ಸಿ ಅಷ್ಟೇ ಬೇಕು. ಅದಕ್ಕೆ 3/4 ಅಂತ ಬರ್ಕೋಬೇಕು. ಇಲ್ಲಿ ಟೋಟಲ್ 4 ಪಟ್ಟು ವರ್ಕ್ ಇರೋದ್ರಲ್ಲಿ ನಮಗೆ 3 ಪಟ್ಟು ವರ್ಕ್ ಬೇಕು. ಅದಕ್ಕೆ ನಾವು ಈ ಥರ ಬರ್ಕೋಬೇಕು. ಸೊ ನೆಕ್ಸ್ಟ್ ಅದೇ ಥರ ನೋಡಿ, ಇಲ್ಲಿ ಇನ್ನೊಂದು ಟೈಪ್ ಕಾನ್ಸೆಪ್ಟ್ ಇರುವಂಥ ಯಾವುದಂದ್ರೆ ಮಂಕಿ ಕಾನ್ಸೆಪ್ಟ್ ಇರುವಂಥದ್ದು. ಎ ಮಂಕಿ ಕ್ಲೈಮ್ಸ್ ಎ 100 ಮೀಟರ್ ಹೈ ಪೋಲ್. ಇಟ್ ಕ್ಲೈಮ್ಸ್ 6 meters ಇನ್ ದಿ ಫಸ್ಟ್ ಮಿನಿಟ್ ಆ್ಯಂಡ್ ಸ್ಲೈಡ್ಸ್ 4 minutes ಇನ್ ದಿ ಸೆಕೆಂಡ್ ಮಿನಿಟ್ ಅಂತ. ಅಂದರೆ ಒಂದು ಈ ಥರ ಏನು, ಒಂದು 100 ಮೀಟರ್ ಕಂಬ ಐತಿ ಕರೆಕ್ಟಲ್ಲ. ಈ 100 ಮೀಟರ್ ಕಂಬನ ಏನು ಮಾಡುತ್ತೆ ಮಂಕಿ 1 ಮಿನಿಟಲ್ಲಿ, ಫಸ್ಟ್ ಮಿನಿಟಲ್ಲಿ ಏನು ಮಾಡುತ್ತೆ 6 ಮೀಟರ್ ಮೇಲೆ ಇರುತ್ತೆ. ಅದೇ ಇನ್ನೊಂದು ಮಿನಿಟಲ್ಲಿ ಏನು ಮಾಡುತ್ತೆ 4 ಮೀಟರ್ ಕೆಳಗೆ ಸ್ಲೈಡ್ ಆಗುತ್ತಂತ. ಅಂದರೆ ಟೋಟಲ್ ಆಗಿ 2 ನಿಮಿಷದಲ್ಲಿ ಎಷ್ಟು ಏರ್ದಂಗೆ ಆತ 2 ಮೀಟರ್ನ ಮಾತ್ರ ಏರ್ದಂಗೆ ಆತ ಕರೆಕ್ಟಲ್ಲ. 2 ಮೀಟರ್ನ ಮಾತ್ರ ಏರ್ದಂಗೆ, ಅರ್ಥ ಆಗತ್ತಲ್ಲ. ಫಸ್ಟ್ 1 ನಿಮಿಷದಾಗ 6 ಮೀಟರ್ ಇರುತ್ತೆ, ಇನ್ನೊಂದು 1 ನಿಮಿಷದಾಗ 4 ಮೀಟರ್ ಏನು ಮಾಡುತ್ತೆ ಸ್ಲೈಡ್ ಆಗುತ್ತೆ. ಏರಿದ್ದ 6 ಮತ್ತು ಸ್ಲೈಡ್ ಆಗಿದ್ದು 4, ಅಂದರೆ ಟೋಟಲ್ ಏರಿದ್ದ ಎಷ್ಟಾಗುತ್ತೆ ಈ 2 ಮಿನಿಟಲ್ಲಿ ಟೋಟಲ್ 2 ಮೀಟರ್ನ ಮಾತ್ರ ಏರ್ದಂಗೆ ಆಗುತ್ತೆ. ಅದಕ್ಕೆ ನಾವು ಹೆಂಗೆ ಬರ್ಕೋಬೇಕಂದ್ರೆ 2 ಮಿನಿಟಲ್ಲಿ ಎಷ್ಟು 2 ಮೀಟ್ರ್ ಏರ್ದಂಗೆ ಆಗುತ್ತೆ ಕರೆಕ್ಟಲ್ಲ. 2 ಮೀಟರ್ ಏರ್ದಂಗೆ ಆಗುತ್ತೆ. ಸೊ ನಮಗೆ ಟೋಟಲ್ ಎಷ್ಟು ಏರ್ಬೇಕಿಲ್ಲ 100 ಮೀಟರ್ ಏರಬೇಕು ಕರೆಕ್ಟಲ್ಲ. 100 ಮೀಟರ್ ಇರಬೇಕು. ಅದಕ್ಕೆ ಎಷ್ಟು ಟೈಮ್ ತೊಗೊಂತ ನಾವು ಕಂಡುಹಿಡಬೇಕಿಲ್ಲ. ಈ ಫೈಂಡ್ ಔಟ್ ಹೌ ಮಚ್ ಟೈಮ್ ವಿಲ್ ದ ಮಂಕಿ ಕ್ಲೈಮ್ ದಿ ಪೋಲ್ ಅಂತ. ಸೊ ನಾವು ಇಲ್ಲಿ ಡೈರೆಕ್ಟಾಗಿ 2 × 50 = 100 ಅಂತ ಬರೀಬಾರ್ದಿಲ್ಲ. ಯಾಕಂದರೆ ಆ ಥರ ಬರೆದ್ರೆ ತಪ್ಪಾಗುತ್ತೆ.
ನಾವೇನು ಮಾಡ್ಬೇಕಂದ್ರೆ ಟೋಟಲ್ ಮಂಕಿ ಎಷ್ಟು ಫಸ್ಟ್ ಮಿನಿಟಲ್ಲಿ ಎಷ್ಟಿರುತ್ತೆ 6 ಮೀಟ್ರ್ ಇರುತ್ತೆ, ಸೆಕೆಂಡ್ ಮಿನಿಟಲ್ಲಿ 4 ಸ್ಲೈಡ್ ಆಗುತ್ತಂತ ಕೆಳಗೆ ಜಾರತ್ತಂತ. ಅದಕ್ಕೆ ನಾವು 100ಅಲ್ಲಿ ಈ 6 ಮೈನಸ್ ಮಾಡಿ 94 ಮೀಟ್ರನ್ನು ಬರ್ಕೋಬೇಕು ಇಲ್ಲಿ. ಆದ್ದರಿಂದ ನಾವು ಗುಣಾಕಾರ ಮಾಡೋದು 2 ಮೀಟ್ರ್ ಐತಲ್ಲ, ಅದು ಗುಣಾಕಾರನ 94 ಬರಂಗೆ ಗುಣಾಕಾರ ಮಾಡ್ಬೇಕು. ಅದಕ್ಕೆ ಎಷ್ಟಲೇ 94 ಎಷ್ಟು 2 ಎಷ್ಟಲೇ 94 2 47 94 ಆಗುತ್ತೆ. ಅದರಿಂದ 94 ಮೀಟ್ರ್ ಮತ್ತು ಇದು 47 ಮಿನಿಟ್ ಗುಣಾಕಾರ ಮಾಡಿದ್ರೆ ನಮಗೇನು ಸಿಗುತ್ತೆ 2 × 47 94 ಮಿನಿಟ್ ಅಂತ. ಸೊ 94 ಮಿನಿಟಲ್ಲಿ 94 ಮೀಟ್ರ್ ಏರ್ ಅದ. ಸೊ ಟೋಟಲ್ ಮತ್ತೆ ನೆಕ್ಸ್ಟ್ ಯಾರು ಬರ್ತಾರೆ 6 ಮೀಟ್ರ್ ಇದ್ದಿದ್ದು ಪ್ಲಸ್ 6 ಮೀಟ್ರನ್ನ ಕೂಡಿಸಿದರೆ ನಮಗೆ 100 ಮೀಟ್ರ್ ಏರಿದಂಗೆ ಆಯಿತು. ಬಟ್ ಇಲ್ಲಿ ನಮಗೇನು ಮಾಡಬೇಕು 1 ಮಿನಿಟ್ ಅಷ್ಟು ಕೂಡಿಸ್ಬೇಕು, 6 ಅಂತ ಕೂಡಿಸ್ಬೇಕು. ಯಾಕಂದರೆ ನೆಕ್ಸ್ಟ್ ಮಿನಿಟಲ್ಲಿ ಯಾರು ಬರ್ತಾರೆ 6 ಎಫ್ಸಿನ್ಸ್ ಇರೋದು ಬರುತ್ತೆ. ಅದಕ್ಕೆ ಟೋಟಲ್ 95 ಮಿನಿಟಲ್ಲಿ 100 ಮೀಟ್ರನ್ನ ಇರುತ್ತೆ. ಕರೆಕ್ಟ್ ಅಲ್ಲ? ಒಂದು ನಿಮಿಷ. ಆದ್ದರಿಂದ ಇಲ್ಲಿ 95 ನಿಮಿಷಕ್ಕೆ ಎಷ್ಟು ಮೀಟ್ರ್ ಇರ್ದಂಗೆ ಕೋತಿ 95 ನಿಮಿಷಕ್ಕೆ 100 ಮೀಟ್ರ್ ಏರಕ್ಕೆ ಆಗತ್ತೆ. ಆದ್ದರಿಂದ ಎಷ್ಟು ಟೈಮ್ ತೊಗೊತದ್ದು 100 ಮೀಟ್ರ್ ಏರಕ್ಕೆ 95 ನಿಮಿಷ ಅಂತ. ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಸೇಮ್ ಇದೇ ಥರ ಇನ್ನೊಂದು ಕ್ವಶನ್ ಇರೋವಂಥದ್ದು. ಈಗ ಮಂಕಿ ಕ್ಲೈಮ್ಸ್ ಎ 60 ಮೀಟ್ರ್ ಹೈ ಪೋಲ್. ಇಲ್ಲಿ 1 ನಿಮಿಷ, ಇಲ್ಲಿ ಸ್ವಲ್ಪ ಏನಾದರೂ ಕ್ವಶನ್ನು ತಿಳ್ಕೊಂಬಿಡಿ. ಇಲ್ಲಿ ಇದು 18 ಮಿನಿಟ್ಸ್ ಅಲ್ಲ, ಇದು ಆ್ಯಕ್ಚುಲಿ ಅದು ಫಸ್ಟ್ ಮಿನಿಟಲ್ಲಿ ಅದು ತಪ್ಪಾಗೈತೆ. ಇದು 18 ಮಿನಿಟಲ್ಲ, ಇದು ಫಸ್ಟ್ ಮಿನಿಟಲ್ಲಿ ಅಂತಿದ್ದು. ಸ್ವಲ್ಪ ಕ್ವಶನ್ ಟೈಪಿಂಗ್ ಮಾಡಬೇಕಾದ್ರೆ ತಪ್ಪಾಗೈತಿ. ಫಸ್ಟ್ ಮಿನಿಟಲ್ಲಿ ಅದು 5 ಮೀಟ್ರ್ ಇರುತ್ತಂತ, ಮತ್ತು ಸೆಕೆಂಡ್ ಮಿನಿಟಲ್ಲಿ ಅದು 4 ಸ್ಲೈಡ್ ಆಗುತ್ತಂತ, 4 ಮೀಟ್ರ್ ಸ್ಲೈಡ್ ಆಗುತ್ತಂತ. ಇದು 18 ಮೀಟ್ರ್ ಅಷ್ಟೇ ಇದು. ಸೊ ಒಂದು 60 ಮೀಟ್ರ್ ಪೋಲ್ ಇರುವಂಥದ್ದು, ಒಂದು 60 ಮೀಟ್ರ್ ಪೋಲ್ನ ಮಂಕಿ ಏನು ಮಾಡುತ್ತಂದರೆ ಫಸ್ಟ್ 1 ನಿಮಿಷದಲ್ಲೇ 1 ಮಿನಿಟನ್ನು ಎಷ್ಟು ಇರುತ್ತದು 5 ಮೀಟ್ರ್ ಏರುತ್ತೆ. ಅದೇ ಇನ್ನೊಂದು ಮಿನಿಟಲ್ಲಿ ಎಷ್ಟು ಇರುತ್ತೆ ಅದು 4 ಮೀಟ್ರ್ ಸ್ಲೈಡ್ ಆಗುತ್ತಂತ, ಅಂದರೆ ಜಾರತ್ತಂತ. ಸೊ ಟೋಟಲಾಗಿ 2 ಮಿನಿಟಲ್ಲಿ ಎಷ್ಟು ಇರ್ದಂಗೆ ಅದು 2 ಮಿನಿಟಲ್ಲಿ 1 ಮೀಟ್ರ್ ಮಾತ್ರ ಇರ್ದಂಗೆ ಆಗುತ್ತೆ. ಆದ್ದರಿಂದ ಎಷ್ಟು ನಿಮಿಷ ತೊಗೊತದ್ದು ಅದು 60 ಮೀಟ್ರ್ ಏರಕ್ಕಂತ ಅದು ಕಂಡುಹಿಡಬೇಕು ನಾವು. ಆದ್ದರಿಂದ 2 ಮಿನಿಟ್ ಈಸ್ ಈಕ್ವಲ್ ಟು 2 ಮಿನಿಟಿಗೆ 1 ಮೀಟ್ರ್ ಏರಕ್ಕಾದರೆ ಅಂಥದ್ದು 60 ಮೀಟ್ರ್ನ ಎಷ್ಟು ನಿಮಿಷದಲ್ಲಿ ಇರ್ಬೋದು ಅಂತ. ಸೊ ನಾವು ಡೈರೆಕ್ಟಾಗಿ 1 × 60 60 ಬರ್ಕೋಬಾರ್ದು, ತಪ್ಪಾಗುತ್ತೆ. ನಾವೇನು ಮಾಡ್ಬೇಕು ಅಂದರೆ ಈ ಟೋಟಲ್ ಏರಿದ್ದು ಎಷ್ಟು ಐತೆ 5 ಮೀಟ್ರ್ ಐತಿ. ಸೊ ಅದರಿಂದ ನೋಡ್ಬೇಕು 60ರಲ್ಲಿ 5 ಮೈನಸ್ ಮಾಡಿ ಬರಬೇಕು. ಇಲ್ಲಿ 60ರಲ್ಲಿ -5 ಮೈನಸ್ ಮಾಡಿದರೆ ನಮಗೆ 55 ಮೀಟ್ರ್ ಆಗುತ್ತೆ. ಆದ್ದರಿಂದ ಗುಣಾಕಾರ 55 ಮಾಡ್ಕೋಬೇಕು. ಇಲ್ಲಿ 1 × 55 ನಮ್ಗೆ 55 ಬೇಕಂದರೆ 1 × 55 55 ಆಗುತ್ತೆ. ಕರೆಕ್ಟಲ್ಲ? ಆದ್ದರಿಂದ 1 × 55 55 ಮೀಟ್ರ್, 55 ಮೀಟ್ರ್ ಮತ್ತು 55 ಮೀಟ್ರನ್ನ ಈ ಸೇಮ್ ಅದನ್ನು ಕೂಡ ಈ ಕಡೆ ಗುಣಾಕಾರ ಮಾಡಬೇಕು. ಕರೆಕ್ಟಲ್ಲ? ಸೊ 1 × 55 55 ಮೀಟ್ರ್, ಮತ್ತು ಇದು 2 × 55 ಎಷ್ಟಾಗುತ್ತೆ 110 ಮಿನಿಟ್ ಅಂತ ಆಗುತ್ತೆ. ಸೊ 110 ಮಿನಿಟಲ್ಲಿ 55 ಮೀಟ್ರ್ ಇರ್ದಂಗೆ ಆಗುತ್ತೆ. ಅದೇ ಥರ ನಮಗೆ ಇಲ್ಲಿ 55 ಬೇಕಾಗಿಲ್ಲ, ಇನ್ನು ಎಷ್ಟು ಬೇಕು 60 ಬೇಕು. ಅದಕ್ಕೆ 60 ಬೇಕಂದ್ರೆ 55ರಲ್ಲಿ ಎಷ್ಟು ಕೂಡಿಸ್ಬೇಕು ನಾವು 5 ಕೂಡಿಸ್ಬೇಕು, ಪ್ಲಸ್ 5 ಮೀಟ್ರ್ ಮಾಡಿದರೆ ನಾವು ಇಲ್ಲಿ ಪ್ಲಸ್ ಎಷ್ಟು 1 ಮಿನಿಟ್ ತೊಗೋಬೇಕು. ಯಾಕಂದರೆ 1 ಮಿನಿಟಿಗೆ 5 ಮೀಟ್ರ್ ಇರುತ್ತದು. ಆದರೆ ನಮಗೇನಾಗುತ್ತೆ ಇಲ್ಲಿ ಟೋಟಲು 111 ಮಿನಿಟಲ್ಲಿ ಟೋಟಲ್ 60 ಮೀಟ್ರನ್ನ ಏರುತ್ತಂತ ಲೆಕ್ಕ ಆಗುತ್ತೆ. ಆದ್ದರಿಂದ ಈ 60 ಮೀಟ್ರ್ ಪೋಲನ್ನು ಏರಕ್ಕೆ ಎಷ್ಟು ಟೈಮ್ ತೊಗೊಂತದ 111 ಮಿನಿಟ್ ಟೈಮ್ ತೊಗೊಂಡಂತ. ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರೋಂಥದ್ದು. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿರಿ. ಸೊ ಇದು ನಿಮಗೆ ABC ಇಷ್ಟೊತ್ತು ನಾವು 2 ವೇರಿಯೇಬಲ್ ಆಲ್ಟರ್ನೇಟಿವ್ ಕಾನ್ಸೆಪ್ಟ್ ನೋಡಿದೆ. ಇದು 3 ವೇರಿಯೇಬಲ್ ಇರುವಂಥದ್ದು. ಇದನ್ನು ಹೆಂಗೆ ಮಾಡ್ಬೇಕಂದ್ರೆ ಸೇಮ್ ಅದೇ ಥರ ಇರುವಂಥ ಕಾನ್ಸೆಪ್ಟ್. ಸೊ ನೋಡಿರಿ ಇವೆಲ್ಲ ಕ್ವಶನ್ಸ್ ನಾವು ಆಲ್ರೆಡಿ ಸೇಮ್ ಇದೇ ಥರ ಕ್ವಶನ್ಸ್ ಟೈಮ್ ಆ್ಯಂಡ್ ವರ್ಕ್ ಚಾಪ್ಟರ್ಲಿ ಮಾಡೀವಿ. ಬಟ್ ನಿಮಗೆ ಇಲ್ಲಿ ಪೈಪ್ ಆ್ಯಂಡ್ ಸಿಸ್ಟಮ್ ರಿಲೇಟೆಡ್ ಕೇಳಿದರೆ ಹಿಂಗೆ ಮಾಡೋದಂತ ಇದೊಂದು ನಿಮ್ಗೆ ಅಪ್ಲಿಕೇಶನ್ ಚಾಪ್ಟರ್ ಆಗಿರೋಂಥದ್ದು. ಸೊ 3 ಪೈಪ್ಸ್ ABC ಆರ್ ಕನೆಕ್ಟೆಡ್ ಟು ಎ ಟ್ಯಾಂಕ್. A and B ಕ್ಯಾನ್ ಫಿಲ್ ಇಟ್ ಇನ್ 20 and 30 ಮಿನಿಟ್ಸ್ ಅಂತ. ಅಂದರೆ A ಮತ್ತು B ಏನು ಮಾಡ್ತಾವೋ ತುಂಬುವ ಕೆಲಸ ಮಾಡ್ತಂತ. ಸೊ A = 20 ಮಿನಿಟ್ಸಲ್ಲಿ ಮತ್ತು B ಎಂಬುದು 30 ಮಿನಿಟ್ಸಲ್ಲಿ ಒಂದು ಟ್ಯಾಂಕನ್ನು ಫಿಲ್ ಮಾಡತ್ತಂತ. ಸೊ C ಏನು ಮಾಡುತ್ತೆ ಎಂಟಿ ಮಾಡುತ್ತೆ. ಇಲ್ಲಿ C ಕ್ಯಾನ್ ಎಂಟಿ ಇನ್ 50 ಮಿನಿಟ್ಸ್. C ಎಂಟಿ ಮಾಡುತ್ತೆ, ನಾನು ಮಾಡ್ಬೇಕು ಅಂತ ಬರೆದಿದ್ದೆ, ಇಲ್ಲಿ ಮೈನಸಲ್ಲಿ ಬರ್ಕೋಬೇಕಂತ ಹೇಳಿದ್ದೆ. ಯಾಕಂದ್ರೆ ನಮಗೆ ಇದು ಇಂಪಾರ್ಟೆಂಟ್ ಆಗಿರೋದು. ಇನ್ ಕೇಸ್ ಇಲ್ಲಿ ಪ್ಲಸ್ಸಲ್ಲಿ ಬರ್ಕೊಟ್ರೆ ಕ್ಯಾಲ್ಕುಲೇಷನ್ ತಪ್ಪಾಗ್ಬಿಡುತ್ತೆ. ಆದ್ದರಿಂದ 20, 30 ಮತ್ತು 15 ನಮ್ಗೆ LCM ಏನಾಗುತ್ತೆ 60 ಆಗುತ್ತೆ. ಸೊ 23 60, 32 60, ಇದು 15 14 60 ಅಂತ, 14 60 ಆಗುತ್ತೆ. ಆದ್ದರಿಂದ ಇಫ್ ಆಲ್ 3 ಆರ್ ಓಪನ್ ಬೈ 1 by 1 ಫಾರ್ 1 minute ಈಚ್ ಅಂತ. ಅಂದರೆ ಆ 3 ಪೈಪ್ಗಳು ಒಂದೊಂದಾಗಿ ತೆರೆದರೆ ತಲಾ 1 ನಿಮಿಷಕ್ಕೆ ಟ್ಯಾಂಕ್ ತುಂಬಲು ತೆಗೆದುಕೊಂಡ ಸಮಯವನ್ನು ಕಂಡುಹಿಡಿರಿ. ಅಂದರೆ
ಫಸ್ಟು ಎ ಕೆಲಸಕ್ಕೆ ಬರ್ತಾನೆ ಇಲ್ಲಿ, ಫಸ್ಟು ಎ ಕೆಲಸಕ್ಕೆ, ಆಮೇಲೆ ಬಿ 1 ನಿಮಿಷ ಆದಮೇಲೆ ಬಿ ಚಾಲೂ ಮಾಡ್ತಾರೆ, ಮತ್ತೆ 1 ನಿಮಿಷ ಆದಮೇಲೆ ಸಿ ಚಾಲೂ ಮಾಡ್ತಾರೆ ಅಂತ, ಮತ್ತೆ 1 ನಿಮಿಷ ಆದಮೇಲೆ ಎ ಚಾಲೂ ಮಾಡೋದು, ಮತ್ತೆ 1 ನಿಮಿಷ ಆದಮೇಲೆ ಬಿ ಚಾಲೂ ಮಾಡೋದು, ಮತ್ತೆ 1 ನಿಮಿಷ ಆದಮೇಲೆ ಸಿ ಚಾಲೂ ಮಾಡೋದು. ಈ ಥರ ಒಂದೊಂದಾಗಿ ಎಷ್ಟು ಈ 60 ಯೂನಿಟ್ ವರ್ಕ್ ಕಂಪ್ಲೀಟ್ ಆಗೋ ತನಕ ನಮ್ಗೇನು ಮಾಡ್ತಾರೆ, ಚಾಲೂ ಮಾಡ್ಕೊತ ಹೋಗ್ತಾರೆ. ಒಂದೊಂದು ನಿಮಿಷಕ್ಕೆ, ಪ್ರತಿ ಒಂದೊಂದು ನಿಮಿಷಕ್ಕೆ ಬೇರೆ ಬೇರೆ ನಳಗಳನ್ನ ಚಾಲೂ ಮಾಡೋಕೆ ಹೋದಾಗ ಟೋಟಲ್ ಎಷ್ಟು ಟೈಮ್ ತೊಗೊಂತ ಟ್ಯಾಂಕ್ ತುಂಬಲು ಕಂಡುಹಿಡಬೇಕಂತ. ಆದ್ದರಿಂದ ಇಲ್ಲಿ ಎದ ಎಫಿಷಿಯನ್ಸಿ ಎಷ್ಟೈತಿ 3, ಬಿದ ಎಫಿಷಿಯನ್ಸಿ ಎಷ್ಟೈತಿ 2, ಮತ್ತು ಇದು -4, ಇದು 3, ಇದು 2, ಇದು -4. ಈ ಥರ ಬರ್ಕೊತ ಹೋಗ್ಬೇಕು ನಾವು. ಈ ಥರ ಕಂಟಿನ್ಯೂ ಬರ್ಕೊಂಡು ಹೋಗೋದು. ನಾವು ಇಲ್ಲಿ ನೋಡ್ರಿ ಟೋಟಲ್ 1 ನಿಮಿಷಕ್ಕೆ ಇದು ಎ ಚಾಲೂ ಆಯಿತು, ನೆಕ್ಸ್ಟ್ 1 ನಿಮಿಷಕ್ಕೆ ಬಿ ಚಾಲೂ ಆಯಿತು, ನೆಕ್ಸ್ಟ್ 1 ನಿಮಿಷಕ್ಕೆ 4 ಚಾಲೂ ಆಯಿತು ಅಂತ, ಬಿ ಸಿ ಚಾಲೂ ಆಯಿತು. ಅದಕ್ಕೆ ಟೋಟಲ್ ಇಲ್ಲಿ ತೊಗೊಂಡಿದ್ದಷ್ಟು ಟೈಮು 3 ಮಿನಿಟ್. ಈ 3 ಮಿನಿಟ್ಗೆ ಎಷ್ಟು ಎಫಿಷಿಯನ್ಸಿ ನಮ್ಗೆ ಎಷ್ಟು ವರ್ಕ್ ಆದಂಗೆ ನಮ್ಗೆ ಎಷ್ಟಾಗುತ್ತೆ ವರ್ಕು ನೋಡಿರಿ. ಫಸ್ಟು 1 ನಿಮಿಷಕ್ಕೆ 3 ಎಫಿಷಿಯನ್ಸಿ ಬಂತು, ಮತ್ತು ಬಿ 2ನೇ ನಿಮಿಷಕ್ಕೆ 2 ಬಿ ಬಂತು, ಮತ್ತು 3ನೇ ನಿಮಿಷಕ್ಕೆ 4 ಬಂತು. ಕರೆಕ್ಟಲ್ಲ? ಆದ್ದರಿಂದ 3 + 2 5, 5ರಲ್ಲಿ ನಾವು 4 ಕಳೆದ್ರೆ ಎಷ್ಟಾಗುತ್ತೆ 1. ಕರೆಕ್ಟಲ್ಲ? 1 ಯೂನಿಟ್ ವರ್ಕ್ ಆದಂಗೆ ನಮಗೆ ಟೋಟಲ್ 3 ನಿಮಿಷಕ್ಕೆ ಓನ್ಲಿ 1 ಯೂನಿಟ್ ವರ್ಕ್ ಆದಂಗೆ. ಸೊ ನಮಗೆ ಎಷ್ಟು ಬೇಕಿಲ್ಲಿ ಟೋಟಲ್ 60 ಯೂನಿಟ್ ಬೇಕಿಲ್ಲಿ, 60 ಯೂನಿಟ್ ವರ್ಕ್ ಬೇಕು. ಸೊ ನೀವು 1 × 60 ಮಾಡಬಾರ್ದು, ಇಲ್ಲಿ 1 × 60 ಮಾಡಿದ್ರೆ ತಪ್ಪಾಗುತ್ತೆ. ನೀವೇನು ಮಾಡ್ಬೋದು, ಪಾಸಿಟಿವ್ ಸೈನ್ ಇರುವಂಥದ್ದನ್ನು ಅದರಲ್ಲಿ 60ರಲ್ಲಿ ಮೈನಸ್ ಮಾಡಬೇಕು. ಸೊ ನೀವು ಪಾಸಿಟಿವ್ ನೋಡ್ರಿ. ಇನ್ನೊಂದೇನೆಂದರೆ ಈ 60ರಲ್ಲಿ ನೀವು 3 + 2 5 ಮೈನಸ್ ಮಾಡಿದರೆ ನಿಮ್ಗೇನಾಗುತ್ತೆ 55 ಆಗುತ್ತೆ. ಕರೆಕ್ಟಲ್ಲ? ನೀವು 55. ಸೊ ನಮಗೆ ನೀವು 1ರದ್ದು ನಿಯರ್ ಬೈ 1 × 55 ಗುಣಾಕಾರ ಮಾಡಬಾರ್ದು ಡೈರೆಕ್ಟಾಗಿ ನೀವು. ಇಲ್ಲಾಂದರೆ ನಾವು 1 × 55 ಮಾಡಿದ್ರೂ ನಡೀತದೆ ಇಲ್ಲಿ. ಅರ್ಥ ಆಗುತ್ತಲ್ಲ? 1 × 55 ಡೈರೆಕ್ಟಾಗಿ ಗುಣಾಕಾರ ಮಾಡ್ಬೋದು ಇಲ್ಲಿ. ಅದಕ್ಕೆ ನಮಗೇನಾಗುತ್ತೆ 1 × 55. ಸೊ ಎಷ್ಟಾಗುತ್ತೆ ನಮಗೆ 55 ಯೂನಿಟ್ ವರ್ಕ್ ಆಗುತ್ತೆ. ಸೊ ಇದು ಎಷ್ಟಾಗುತ್ತೆ 3 × 55 ಅಂದರೆ 165 ಆಗುತ್ತೆ. ಸೊ ನಮಗೆ 165 ನಿಮಿಷದಲ್ಲಿ 55 ಯೂನಿಟ್ ವರ್ಕ್ ಆದಂಗೆ ಆಯಿತು. ಬಟ್ ನಮಗೇನು ಬೇಕು ಇಲ್ಲಿ 60 ಯೂನಿಟ್ ಬೇಕು. ಅದಕ್ಕೆ ನೆಕ್ಸ್ಟ್ ಯಾರು ಬರ್ತಾರೆ, ಮತ್ತು ಎ ಬರ್ತಾನೆ. ಎ ಚಾಲು ಎಷ್ಟು ಎಫಿಷಿಯನ್ಸಿ ತೊಗೊಂತಾನಂತ 3 ತೊಗೊಂಬರ್ತಾನಂತ. ಸೊ ಇಲ್ಲಿ 1 ನಿಮಿಷ ಆಗುತ್ತೆ. ಆದ್ದರಿಂದ 166 ನಿಮಿಷದಲ್ಲಿ ನಮಗೆ ಎಷ್ಟು ಯೂನಿಟ್ ವರ್ಕ್ ಆದಂಗೆ ಇಲ್ಲಿ 58 ಯೂನಿಟ್ ವರ್ಕ್ ಆದಂಗೆ. ಕರೆಕ್ಟಲ್ಲ? 58 ಯೂನಿಟ್. ಬಟ್ ನಮಗೆ ಇನ್ನೂ ಇನ್ನೂ 2 ಯೂನಿಟ್ ವರ್ಕ್ ಬೇಕು. ಸೊ ಇಲ್ಲಿ +2 ಯೂನಿಟ್ ಮಾಡಿಕೊಟ್ರೆ ಇಲ್ಲಿ +1 ನಿಮಿಷನ ಕೂಡಿಸ್ಕೊಂಡ್ಬಿಟ್ರಿ. ಅವಾಗ ನಮಗೇನಾಗುತ್ತೆ 167 ನಿಮಿಷದಲ್ಲಿ ನಮಗೆ ಎಷ್ಟು 60 ಯೂನಿಟ್ ವರ್ಕ್ ಕಂಪ್ಲೀಟ್ ಆಗುತ್ತೆ ಅಂತ. ಸೊ ಇಲ್ಲಿ ಸ್ವಲ್ಪ ಸ್ಪೇಸ್ ಇಲ್ಲ, ಬೇಕಿದ್ರೆ ಸ್ವಲ್ಪ ಮೇಲೆ ಸ್ಲೈಡ್ ಸರಿಸಿ ಬರೀತೀನಿ ನೋಡ್ರಿ ಇಲ್ಲಿ. ಯಾಕಂದ್ರೆ ಫುಲ್ ಕೆಳಗಂದ್ರೆ ಕಾಣಲ್ಲ. ಆದ್ದರಿಂದ ಇಲ್ಲಿ ನಮಗೇನಾಗುತ್ತೆ ಅಂದರೆ ಈ 166 ನಿಮಿಷದಲ್ಲಿ ಎಷ್ಟು ಯೂನಿಟ್ ವರ್ಕ್ ಆದಂಗೆ ಇಲ್ಲಿ 58 ಯೂನಿಟ್ ವರ್ಕ್ ಆದಂಗೆ. ಅದಕ್ಕೆ ನಮಗಿನ್ನು ಎಷ್ಟು ಯೂನಿಟ್ ಬೇಕು, ಓನ್ಲಿ 2 ಯೂನಿಟ್ ವರ್ಕ್ ಬೇಕು. ಅಂದರೆ ಟೋಟಲ್ 60 ಯೂನಿಟ್ ವರ್ಕ್ ಆಗುತ್ತೆ. ಆದ್ದರಿಂದ ಇಲ್ಲಿ ಈ 2 ಯೂನಿಟ್ ವರ್ಕ್ ಬೇಕಕ್ಕೆ ನಮಗೆ ಎಷ್ಟು ನೆಕ್ಸ್ಟ್ ಯಾರು ಬರ್ತಾರೆ 1 ನಿಮಿಷಕ್ಕೆ ಬಿ ಬರ್ತಾನಂತೆ. ಸೊ +1 ಬಿ ಅಂತ ಬರ್ಕೊಂಡ್ರೆ ಇಲ್ಲಿ ಟೋಟಲ್ 167 ನಿಮಿಷ ಅಂತ ಆಗುತ್ತೆ. ಕರೆಕ್ಟಲ್ಲ? ಆದ್ದರಿಂದ ಈ ಟೋಟಲ್ 60 ಯೂನಿಟ್ ವರ್ಕ್ ಆಗೋಕ್ಕೆ ನಮ್ಗೆ ಎಷ್ಟು ನಿಮಿಷ ತೊಗೊಂತು ಇಲ್ಲಿ ಟೈಮು 167 ನಿಮಿಷ ಅಂತ. ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಸೇಮ್ ಅದೇ ಥರ ಸೇಮ್ ಕ್ವಶನ್ಸ್ ಇರುವಂಥದ್ದು. ಎ ಮತ್ತು ಬಿ, ಎ ಎಷ್ಟು 10 ಅವರ್ ಟೈಮ್ ತೊಗೊತದ, 10 ಅವರ್ಸ್ ಟೈಮ್ ತೊಗೊತದ ಒಂದು ಟ್ಯಾಂಕ್ನ ಫುಲ್ ಮಾಡೋಕ್ಕೆ. ಬಿ ಎಷ್ಟು ಸೇಮ್ 12 ಅವರ್ ಟೈಮ್ ತೊಗೊತದ. ಸಿ ಎಂಟಿ ಮಾಡೋಕ್ಕೆ, ಎಂಟಿ ಅಂದರೆ ಮೈನಸ್ ಚಿಹ್ನೆ. ಸೊ -12 ಅಂತ ಬರ್ಕೋಬೇಕಿಲ್ಲಿ, -12 ಚಿಹ್ನೆ. ಅದು ಎಂಟಿ ಮಾಡೋಕ್ಕೆ 12 ಅವರ್ ಟೈಮ್ ತೊಗೊತದ ಅಂತ. ಆದ್ದರಿಂದ ನಮಗೆ 10, 12 ಮತ್ತು 12 LCM ತೆಗೆದ್ರೆ ಏನಾಗುತ್ತೆ 60 ಆಗುತ್ತೆ. ಸೊ ಅದರಿಂದ 10 6 60, 12 5 60, ಇದು 12 5 60 ಆಗುತ್ತೆ. -60 -5 ಅಂತ ಬರ್ಕೋಬೇಕು. ಸಾರಿ -5, ಯಾಕಂದರೆ ಸಿ ಇದು ವ್ಯಾಲ್ಯೂ ನೆಗೆಟಿವ್ ಅಲ್ಲಿ ಇರುತ್ತೆ. ಸೊ ಪ್ರತಿ ಒಂದೊಂದು ತಾಸಿಗೆ ಏನು ಮಾಡ್ತಾ ಒಂದೊಂದು ಟ್ಯಾಪ್ನ ಓಪನ್ ಮಾಡ್ಕೊಂತ ಹೋದಂಗೆಲ್ಲ ನೋಡ್ರಿ, ಒಂದೊಂದಾಗಿ 1 ಗಂಟೆ ತೆರೆದ್ರೆ ಟ್ಯಾಪ್ ತುಂಬಲು ಎಷ್ಟು ಟ್ಯಾಂಕ್ ತುಂಬಲು ಎಷ್ಟು ಟೈಮ್ ತೊಗೊಂತಂತ. ಕರೆಕ್ಟಲ್ಲ? ಆದ್ದರಿಂದ ಈ 3 ನಳಗಳನ್ನು ಒಂದೇ ಟೈಮಿಗೆ ಚಾಲು ಮಾಡಿಲ್ಲ ಅವರು. ಪ್ರತಿ ಒಂದೊಂದು ತಾಸಿಗೆ ಚಾಲು ಮಾಡ್ಕೊಂಡು ಹೋಗ್ಯಾರ. ಫಸ್ಟ್ ಎ ಬರ್ತಾನೆ, ಆಮೇಲೆ ಬಿ ಬರ್ತಾನೆ, ಆಮೇಲೆ ಸಿ ಬರ್ತಾನೆ, ಆಮೇಲೆ ಮತ್ತೆ ಎ, ಆಮೇಲೆ ಮತ್ತೆ ಬಿ, ಆಮೇಲೆ ಮತ್ತೆ ಸಿ. ಈ ಥರ ಕಂಟಿನ್ಯೂ ಎಷ್ಟು ಟೋಟಲ್ ವರ್ಕ್ ಕಂಪ್ಲೀಟ್ ಆಗೋ ತನಕ ಚಾಲು ಮಾಡ್ಕೊಂಡು ಹೋಗ್ತಾರೆ ಅವರು. ಸೊ ಫಸ್ಟ್ ಎದ ಎಫಿಷಿಯನ್ಸಿ ಎಷ್ಟೈತಿ 6 ಐತಿ, ಬಿದ ಎಫಿಷಿಯನ್ಸಿ ಎಷ್ಟೈತಿ 5 ಐತಿ, ಮತ್ತೆ 5 ಈ ಥರ, ಮತ್ತೆ ಎದ ಎಫಿಷಿಯನ್ಸಿ 6, ಮತ್ತೆ 5, ಮತ್ತೆ ಇದು ಸಿ ಇದು -5 ಅಂತ. ಸೊ ಟೋಟಲ್ ನಮಗೆ 3 ತಾಸಿಗೆ ಎಷ್ಟು ಯೂನಿಟ್ ವರ್ಕ್ ಆದಂಗೆ ಇಲ್ಲಿ ಟೋಟಲ್ 3 ತಾಸಿಗೆ ನಮಗೆ ಎಷ್ಟು ಯೂನಿಟ್ ವರ್ಕ್ ಆಗುತ್ತೆ. ಸೊ 6ರಲ್ಲಿ 6 + 5 11, 11ರಲ್ಲಿ 5 ಕೂಡಿಸಿದ್ರೆ ಮತ್ತೆ 6 ಅಂತ. ಸೊ ನಮಗೆ ಟೋಟಲ್ 3 ತಾಸಿಗೆ ಓನ್ಲಿ 3 ಯೂನಿಟ್ ವರ್ಕ್ ಆದಂಗೆ ಅಷ್ಟೇ ಆಗುತ್ತೆ. ಆದ್ದರಿಂದ ನಮ್ಗೆ ಇಲ್ಲಿ ಟೋಟಲ್ ಎಷ್ಟು ಬೇಕು, ಇಲ್ಲಿ 60 ಬೇಕು. ಬಟ್ ಇಲ್ಲಿ ನಮಗೇನು ಹೇಳಿದೆ 6 ಯೂನಿಟ್ ವರ್ಕ್ ಅಷ್ಟೇ ಆಗೈತಿ.
ಸೊ ನಾವು ಡೈರೆಕ್ಟಾಗಿ 6 ಇಂಟು 60 ಅಂತ ಮಾಡಿದ್ರೆ ತಪ್ಪಾಗುತ್ತೆ, ಹಂಗೆ ಮಾಡೋಕೆ ಹೋಗಬಾರ್ದು. ಸೊ ನಮಗೆ ಅದ್ರ ನಿಯರ್ ಬೈ ವ್ಯಾಲ್ಯೂನ ತೊಗೋಬೇಕಿಲ್ಲ. ಯಾವಾಗ ನಾನು ಹೇಳಿದ್ದೆ ನಿಮಗೆ ಟೋಟಲ್ 60 ಯೂನಿಟ್ ವರ್ಕ್ ಆಯ್ತು ಅಂದರೆ ಅದರದ್ದು ಪಾಸಿಟಿವ್ ವ್ಯಾಲ್ಯೂಗಳನ್ನ ಮೈನಸ್ ಮಾಡ್ಬೇಕು ಅದರಲ್ಲಿ. ಸೊ 6 + 5 ಎಷ್ಟಾಗುತ್ತೆ? 11 ಆಗುತ್ತೆ. ಈ 60ರಲ್ಲಿ 11 ತೆಗೆದ್ರೆ ನಮಗೇನಾಗುತ್ತೆ? 48 ಆಗುತ್ತೆ. ಕರೆಕ್ಟಲ್ಲ? ಸಾರಿ 49 ಆಗುತ್ತೆ. ಸೊ ಪಾಸಿಟಿವ್ ಸೈನ್ ವ್ಯಾಲ್ಯೂನ ನಾವು ಮೈನಸ್ ಮಾಡಬೇಕು, 49 ಆಗುತ್ತೆ. ಬಟ್ 6ರ ಮಧ್ಯೆಯಲ್ಲಿ 49 ಬರಲ್ಲ, ನಮಗೇನಾಗುತ್ತೆ? ನಿಯರ್ ಬೈ ವ್ಯಾಲ್ಯೂ 48 ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು? 6 × 48 ಕರೆಕ್ಟಲ್ಲ? ಇದೇನಾಗುತ್ತೆ? ಎಷ್ಟು? 8 × 3 = 24. ಅಂದರೆ 24 ತಾಸಲ್ಲಿ ಓನ್ಲಿ 48 ಯೂನಿಟ್ ವರ್ಕ್ ಕಂಪ್ಲೀಟ್ ಆದಂಗೆ. ಕರೆಕ್ಟಲ್ಲ? ಆಮೇಲೆ 48 ಯೂನಿಟ್ ವರ್ಕ್ ಆದಮೇಲೆ ಮತ್ತೆ ಯಾರು ಬರ್ತಾರೆ? ಎ ಬರ್ತಾನೆ. ಸೊ +6 ಅಂತ +6 ಮಾಡಿದರೆ +1 ನಿಮಿಷಕ್ಕೆ 1 ತಾಸಿಗೆ. ಆವಾಗ 25 ಅವರಿಗೆ ಎಷ್ಟು ಯೂನಿಟ್ ವರ್ಕ್ ಕಂಪ್ಲೀಟ್ ಆದಂಗೆ? 54 ಯೂನಿಟ್ ವರ್ಕ್ ಕಂಪ್ಲೀಟ್ ಆದಂಗೆ. ಕರೆಕ್ಟಲ್ಲ? 54 ಯೂನಿಟ್ ವರ್ಕ್ ಕಂಪ್ಲೀಟ್ ಆದಂಗೆ. ಒಂದು ನಿಮಿಷ ಇದನ್ನು ನೀಟಾಗಿ ಬರೆದು ಬಿಡ್ತೀನಿ. ಸೊ ಇಲ್ಲಿ 54 ಯೂನಿಟ್ ವರ್ಕ್ ಆದಂಗೆ. ಇದನ್ನು ಬೇಕಿದ್ರೆ ನಾನು ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೀನಿ ನೋಡ್ರಿ ಉಳ್ಕಿದ ಪಾರ್ಟ್ನ. ಸೊ ನಮ್ಗೆ ಏನಾಯ್ತು ಇಲ್ಲಿ 25 ಅವರ್ಗೆ ನಮ್ಗೆ ಎಷ್ಟು ಯೂನಿಟ್ ವರ್ಕ್ ಕಂಪ್ಲೀಟ್ ಆದಂಗೆ? ಇಲ್ಲಿ 54 ಯೂನಿಟ್ ವರ್ಕ್ ಕಂಪ್ಲೀಟ್ ಆದಂಗೆ. ಸೊ 54 ಯೂನಿಟ್ ವರ್ಕ್ ಕಂಪ್ಲೀಟ್ ಆದಂಗೆ. ಸೊ ಮತ್ತೆ ನೆಕ್ಸ್ಟ್ ಎ ಆದಮೇಲೆ ಮತ್ತೆ ಯಾರು ಬರ್ತಾರೆ? ಬಿ ಬರ್ತಾನೆ. ಸೊ ಬಿ ಎಷ್ಟು ಎಫಿಷಿಯನ್ಸಿ ತರ್ತಾನಂತ? 1 ತಾಸಿಗೆ 5 ಯೂನಿಟ್ ವರ್ಕ್ ತರ್ತಾನೆ. ಸೊ ಇದು +1 ನಿಮಿಷಕ್ಕೆ. ಆದ್ದರಿಂದ 26 ಅವರ್ಗೆ ಎಷ್ಟು ಯೂನಿಟ್ ವರ್ಕ್ ಬರುತ್ತೆ ನಮಗೆ? 26 ಅವರ್ಗೆ 59 ಯೂನಿಟ್ ವರ್ಕ್ ಬರುತ್ತೆ. ಕರೆಕ್ಟಲ್ಲ? 59 ಯೂನಿಟ್ ವರ್ಕ್ ಬಂತು. ನೆಕ್ಸ್ಟ್ ಬಿ ಆದಮೇಲೆ ಮತ್ತೆ ಯಾರು ಬರ್ತಾರೆ? ಸಿ ಬರ್ತಾನೆ. ಇಲ್ಲಿ ಬಿ ಆದಮೇಲೆ ಮತ್ತೆ ಯಾರು ಬರ್ತಾರೆ? ಇಲ್ಲಿ ಸಿ ಬರ್ತಾನೆ. ಕರೆಕ್ಟಲ್ಲ? ಸಿ ಎಷ್ಟು ಎಫಿಷಿಯನ್ಸಿ ತರ್ತಾನೆ? -5 ತರ್ತಾನೆ. ಅದಕ್ಕೆ ಇಲ್ಲಿ -5 ಅಂತ ಬರ್ಕೋಬೇಕು. ಇಲ್ಲಿ +1 ಅವರ್. ಸೊ ಆದ್ದರಿಂದ ಮತ್ತೇನಾಗುತ್ತೆ ನಮಗೆ? 27 ಅವರಲ್ಲಿ ನಮಗೇನಾಗುತ್ತೆ? 59ರಲ್ಲಿ 5 ಯೂನಿಟ್ ತೆಗೀರಿ, ನಮಗೇನಾಗುತ್ತೆ? 54 ಯೂನಿಟ್ ಆಗುತ್ತೆ. ಸೊ ಕರೆಕ್ಟಲ್ಲ? 54 ಯೂನಿಟ್. ಸೊ ಮತ್ತೆ ನಮಗೇನಾಗುತ್ತೆ? 60 ಯೂನಿಟ್ ಸಿಗಲಿಲ್ಲ. ಮತ್ತೆ ನಾವು ನೋಡಬೇಕು ಎ ತೊಗೊಂಬರ್ಬೇಕು, ಏನೋ ವರ್ಕಿಗೆ ತೊಗೊಂಬರ್ಬೇಕು. ಆವಾಗ +6 ಇದೇನಾಗುತ್ತೆ? +1 ಅವರ್. ಸೊ ನಮಗೆ ಅವಾಗ ಏನಾಗುತ್ತೆ? 28 ಅವರಲ್ಲಿ ನಮಗೆ ಟೋಟಲ್ 60 ಯೂನಿಟ್ ವರ್ಕ್ ಕಂಪ್ಲೀಟ್ ಆಗುತ್ತಂತ. ಆದ್ದರಿಂದ ಈ 60 ಯೂನಿಟ್ ಅಂದರೆ ಈ 60 ಯೂನಿಟ್ ಟ್ಯಾಂಕನ್ನು ಫುಲ್ ಮಾಡೋಕ್ಕೆ ನಮ್ಗೆ ಎಷ್ಟು ಟೈಮ್ ತೊಗೊತದ? 28 ಅವರ್ ಟೈಮ್ ತೊಗೊತಂತ. 28 ಅವರ್. ಒಂದು ನಿಮಿಷ. If all 3 taps are opened 1 by 1 hour for 1 hour, how much time will it take to fill the tank ಅಂತ. ಒಂದು ನಿಮಿಷ, ಇಲ್ಲೆಲ್ಲೋ ತಪ್ಪಾಗಿದೆ ಅಂತ ಅನ್ಕೊಂತೀನಿ. ಇಲ್ಲಿ ಅವರಲ್ಲಿ ಐತಿ, ಬಟ್ ನಮಗೆ ಇಲ್ಲಿ ಕೊಟ್ಟಿರೋದು ಮಿನಿಟ್ಸಲ್ಲಿ. ಕರೆಕ್ಟ್ ಅಲ್ಲ? ಈ 60 ಯೂನಿಟ್ ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ ನಮಗೆ 28 ಅವರ್ ಬೇಕು ಅಂತ. ಒಂದು ನಿಮಿಷ, ಇಲ್ಲಿ ಮಿನಿಟಲ್ಲೇ ಐತಿ ಆಪ್ಷನು, ಇಲ್ಲಿ ಇದರಲ್ಲಿ ಐತಿ. ಕ್ರಾಸ್ ವೆರಿಫೈ ಮಾಡ್ತೀನಿ ತಡ್ರಿ ಒಂದು ನಿಮಿಷ, ಏನೋ ನಮ್ಮ ಮಿಸ್ಟೇಕ್ ಆಗಿದೆ ಅಂತ. ಏನು ಕರೆಕ್ಟ್ ಐತಿ, ಏನು ರಾಂಗ್ ಆಗಿಲ್ಲ. ಬಟ್ ನಮಗಿಲ್ಲಿ ಏನಂದರೆ ನಮ್ಗೆ 28 ಅವರ್ ಸಿಕ್ಕೈತಿ. ಬಟ್ ಇಲ್ಲಿ ಎಲ್ಲ ಆಪ್ಷನ್ಗಳಲ್ಲಿ ನಮ್ಗೆ ಯಾವ್ದು ಆಪ್ಷನ್ ಇಲ್ಲ. ಇಲ್ಲೊಂದು ಡಿ ಆಪ್ಷನ್ ಕೊಟ್ಟೈತಿ, ಏನಂತ? ನನ್ ಆಫ್ ದೀಸ್ ಅಂತ. ಸೊ ಇದನ್ನು ನಾನು ನೋಡೇ ಇಲ್ಲ. ಸೊ ನಮ್ಗೆ ಯಾವುದು ಆಪ್ಷನಲ್ಲಿ ಇಲ್ಲ ಅಂದರೆ ಲಾಸ್ಟ್ ಒಂದು ಆಪ್ಷನ್ ಉಳಿದಿರೋದು ಯಾವುದು? ನನ್ ಆಫ್ ದೀಸ್. ಅಂದರೆ ಯಾವುದು ಆನ್ಸರ್ ಕರೆಕ್ಟ್ ಇಲ್ಲ ಅಂತ ಅರ್ಥ. ಇಲ್ಲಿ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿತ್ತು. ಬಟ್ ನಮಗೆ ಆಪ್ಷನಲ್ಲಿ 28 ಅವರ್ ಅಂತ ಕೊಟ್ಟಿದ್ರೆ 28 ಅವರ್ ಇಸ್ ದಿ ರೈಟ್ ಆನ್ಸರ್ ಆಗ್ತಿತ್ತು. ಸೊ ಇಲ್ಲಿ ಆಪ್ಷನಲ್ಲಿ ಕೊಟ್ಟಿಲ್ಲ ಅಂದರೆ ನನ್ ಆಫ್ ದಿಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ ಹೇಗಿದೆ. ಎ ಪೈಪ್ ಕ್ಯಾನ್ ಫಿಲ್ ಎ ಟ್ಯಾಂಕ್ ಇನ್ 4 hours ಆ್ಯಂಡ್ ಎ ಲೀಕ್ ಆಟ್ ದ ಬಾಟಮ್ ಕ್ಯಾನ್ ಎಂಪ್ಟಿ ದ್ಯಾಟ್ ಫುಲ್ ಟ್ಯಾಂಕ್ ಇನ್ 6 hours ಅಂತ. ಇಫ್ ಆಫ್ಟರ್ ದ ಟ್ಯಾಂಕ್ ಈಸ್ 1/3 full the leak is completely closed, how much time from beginning will it take for the time to get filled completely ಅಂತ. ಸೊ ನಮ್ಗೆ ಏನು ಮಾಡ್ಬೇಕಂದ್ರೆ ಇಲ್ಲಿ ಅದರದ್ದು ಟೈಮಿಂಗ್ನ ಕಂಡಿಡ್ಬೇಕಂತ. ನಾವು ಉಳ್ಕಿದ ಪಾರ್ಟ್ನ ಫಿಲ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂತಂತ. ಆದ್ದರಿಂದ ಈ ಒಂದು ಪೈಪ್ ಪಿ ಏನು ಮಾಡುತ್ತೆ? ಒಂದು ಫಿಲ್ ಮಾಡೋಕ್ಕೆ 4 hour ಟೈಮ್ ತೊಗೊತದೆ. ಅದೇ ಥರ ಲೀಕ್ ಪೈಪ್ ಎಷ್ಟು ಏನು ಮಾಡುತ್ತೆ? ಎಂಟಿ ಮಾಡೋಕ್ಕೆ ಟ್ಯಾಂಕನ್ನು 6 hour ಟೈಮ್ ತೊಗೊತಂತ. 6 hour. ಇವೆರಡದ್ದು ನಮಗೆ ಟೋಟಲ್ ಯೂನಿಟ್ ಎಷ್ಟಾಗುತ್ತೆ? ಟೋಟಲ್ ವರ್ಕು. ಸೊ 12 LCM ತೆಗೆದ್ರೆ 4 ಮತ್ತು 6 LCM 12 ಆಗುತ್ತೆ. ಆದ್ದರಿಂದ 4 3 12, ಇದು 6 2 12 -2ರಲ್ಲಿ ಬರುತ್ತೆ. ನೋಡ್ರಿ ಇಲ್ಲಿ ಒಂದು ಇದು ಹಾಕೋರಿ ನೀವು ಟೈಮ್ ಲೈನ. P+L ಎರಡು ಕೂಡಿದರೆ ಇದದ್ದು ಅಂದರೆ ಲೀಕೇಜು ಮತ್ತು ಫಿಲ್ಲಿಂಗ್ ಮಾಡೋಂಥ ಪೈಪ್ ಎರಡನ್ನೂ ಒಮ್ಮೆಲೆ ಸ್ಟಾರ್ಟ್ ಮಾಡಿದರೆ ಅದೆಷ್ಟು? 1/3 ಪಾರ್ಟ್ ವರ್ಕ್ನ ಅಂದರೆ ಟ್ಯಾಂಕ್ ಟೋಟಲ್ ಟ್ಯಾಂಕಲ್ಲಿ 1/3 ಪಾರ್ಟ್ ಟ್ಯಾಂಕ್ನ ತುಂಬತ್ತಂತ. ಕರೆಕ್ಟಲ್ಲ? ಈ 1/3 ಪಾರ್ಟ್ ಟ್ಯಾಂಕ್ ತುಂಬಿದ ಮೇಲೆ ಏನು ಮಾಡುತ್ತಾ? ಅದರಲ್ಲಿ ಈ ಲೀಕ್ ಪೈಪ್ನ ಕ್ಲೋಸ್ ಮಾಡ್ತಾರಂತ. ಲೀಕ್ ಪೈಪ್ ಕ್ಲೋಸ್ ಆದಮೇಲೆ ಈಗ ಉಳ್ಕಿದ್ದಾರೆ ಯಾರು? ಫಿಲ್ಲಿಂಗ್ ಮಾಡೋ ಪೈಪ್ ಅಷ್ಟೇ ಉಳ್ಕೊಂಡಿರ್ತಾರೆ. ಕರೆಕ್ಟಲ್ಲ? ಅದರಲ್ಲಿ ನೋಡ್ರಿ ಇಲ್ಲಿ
ಟೋಟಲ್ ವರ್ಕ್ ಐತಿಪ್ಪ, ಟೋಟಲ್ 1 ಯೂನಿಟ್ ವರ್ಕ್ ಆಯ್ತು ಅಂದರೆ ಅದರಲ್ಲಿ 1/3 ಹೋಗೈತೆ ಅಂದರೆ ಇನ್ನೆಷ್ಟು ಪಾರ್ಟ್ ಉಳಿತದೆ ಇಲ್ಲಿ 2/3 ಪಾರ್ಟ್ ಉಳಿತದೆ, ಕರೆಕ್ಟ್ ಅಲ್ಲ. ಟೋಟಲ್ 1 ಯೂನಿಟ್ ವರ್ಕ್ ಆಯ್ತು ಅಂದರೆ ಅದರಲ್ಲಿ 1/3 ಪಾರ್ಟ್ ಅಂದರೆ ಈಗ ನೋಡ್ರಿ ನೀವು ಎಕ್ಸಾಂಪಲ್ ಅನ್ಕೋರಿ ಹೆಂಗಂತಂದರೆ ಈಗ ಒಂದು 100% ಯೂನಿಟ್ ವರ್ಕ್ ಆಯ್ತಪ್ಪ, 100ರಲ್ಲಿ 25% ಆಲ್ರೆಡಿ ಟ್ಯಾಂಕ್ ತುಂಬ ಐತೆ ಅಂದರೆ ಇನ್ನು ಎಷ್ಟು ಪಾರ್ಟ್ ಉಳ್ದಂಗೆ ಇಲ್ಲಿ ನಮಗೆ 75% ಉಳ್ದಂಗೆ ಆಗುತ್ತಲ್ಲ, ಅದಕ್ಕೆ 1/3 ಟ್ಯಾಂಕ್ ಅಂದರೆ ಸೊ ನಮಗೆ ಇನ್ನೂ ಎಷ್ಟು ಟ್ಯಾಂಕ್ ಉಳ್ದಂಗೆ 2/3 ಟ್ಯಾಂಕ್ ಉಳ್ದಂಗೆ ಇಲ್ಲಿ 2/3 ಟ್ಯಾಂಕು ಇನ್ನು ಖಾಲಿ ಐತಿ, ಕರೆಕ್ಟಲ್ಲ. ಸೊ ಆವಾಗ ನಮಗೆ ಟೋಟಲ್ ಟೈಮ್ ಎಷ್ಟು ಬರುತ್ತೆ ನಾವು ಇಲ್ಲಿ ಕಂಡುಹಿಡಬೇಕಂತ, ಕರೆಕ್ಟಲ್ಲ. ನಮಗೆ ಟೈಮಿಂಗ್ ಬೇಕಿಲ್ಲ ಏನೇನಾಗುತ್ತಂತ. ಅವಾಗ ನಾವು ಏನು ಮಾಡೋದಪ್ಪ ಅಂದರೆ ಸೊ ನಮ್ಗೆ ಫಸ್ಟು ಟೈಮಿಂಗ್ ಬರ್ಕೊಡಿ ಏನೇನಂತೈತೆ ಟೋಟಲ್ ಟೈಮ್. ಸೊ ಟೋಟಲ್ ಟೈಮ್ ಒಂದು ನಿಮಿಷ. ಸೊ ನಮಗೆ ಟೋಟಲ್ ಟೈಮಿಂಗ್ ಏನೇನು ಬರುತ್ತೆ ಬರ್ಕೋಬೇಕಿಲ್ಲ. ಟೋಟಲ್ ಟೈಮ್ ಈಸ್ ಈಕ್ವಲ್ ಟು ಸೊ ಫಸ್ಟ್ ಟೈಮ್ ಏನಾಯ್ತು ನಮ್ಗೆ ಗೊತ್ತಿಲ್ಲ, ಸೊ T1 + T2. ಆದ್ದರಿಂದ ನಮ್ಗೆ ಟೋಟಲ್ ಟೈಮ್ ಬೇಕಂತಂದರೆ T ಈಸ್ ಈಕ್ವಲ್ ಟು ನಾವೇನು ಮಾಡಬೇಕು ಫಸ್ಟ್ ಸ್ಟಾರ್ಟಿಂಗಿಂದ ಟೈಮಿಂಗ್ ಕಂಡಿಡ್ಬೇಕಂತಿಲ್ಲಿ. ಅವಾಗ ನಮ್ಗೆ T1 ಕಂಡಿಡ್ಬೇಕಂದ್ರೆ ನಾವು ಮಾಡ್ಬೇಕು ಟೋಟಲ್ ವರ್ಕ್ ಎಷ್ಟೈತಿ ಇಲ್ಲಿ 12 ಇಂಟು ಸೊ ಫಸ್ಟ್ ಎಷ್ಟು ವರ್ಕ್ ಆದಂಗೆ ಇಲ್ಲಿ 1/3 ವರ್ಕ್ ಆಗೈತೆ, ಓನ್ಲಿ 1/3 ಡಿವೈಡೆಡ್ ಬೈ ಇಲ್ಲಿ. ಸೊ ಯಾರ್ಯಾರು ವರ್ಕ್ ಮಾಡಿದ್ರಲ್ಲಿ P ಮತ್ತು L ಮಾಡೈತಿ, P ಮತ್ತು L ಎಫಿಷಿಯನ್ಸಿ ಏನೈತಿ 3 - 2 ಅಂತ. ಸೊ 3 - 2 ಅಂತ ಬರ್ಕೋಬೇಕು ಇಲ್ಲಿ, ಕರೆಕ್ಟಲ್ಲ. ಅದೇ ಥರ ಪ್ಲಸ್ ಮತ್ತು T2 ಕಂಡಿಡ್ಬೇಕಂದ್ರೆ ಸೊ ಟೋಟಲ್ ವರ್ಕ್ ಎಷ್ಟೈತಿ ಇಲ್ಲಿ ನಮಗೆ 12, ಅದರಲ್ಲಿ ಎಷ್ಟು ಪಾರ್ಟ್ ವರ್ಕ್ ಉಳಿದಿತ್ತಿನ 2/3 ಪಾರ್ಟ್ ಉಳಿದಿತ್ತು. ಸೊ ಡಿವೈಡ್ ಬೈ ಇಂಟು 2/3 ಡಿವೈಡೆಡ್ ಬೈ ಇನ್ನು ಉಳ್ಕಿದವ್ರು ಓನ್ಲಿ ಎಷ್ಟು ಯಾರೇ ಮಾಡ್ಯಾರ P ಒಬ್ಬನೇ ಮಾಡಿದಾನ ಅಂದರೆ P ಎಫಿಷಿಯನ್ಸಿ ಐತಿ 3 ಅಂತ ಐತಿ. ಸೊ ನಮಗೆ ಇದು T ಈಸ್ ಈಕ್ವಲ್ ಟು ಟೋಟಲ್ ಎಫಿಷಿಯನ್ಸಿ ಕಂಡುಹಿಡಿಯಲಿ. ಆದ್ದರಿಂದ 3 × 1 = 3 × 4 = 12 ಮತ್ತು ಇದು 3 × 1 = 3 × 4 = 12, 4 × 8 ಆಗುತ್ತೆ. ಸೊ T ಈಸ್ ಈಕ್ವಲ್ ಟು ಇಲ್ಲಿ ಏನು ಉಳಿತಿಲ್ಲ 4 ಡಿವೈಡ್ ಬೈ 1, 3 - 2 ಅಂದರೆ 1 ಪ್ಲಸ್ ಇಲ್ಲಿ ಏನು ಉಳಿತಾ 4 × 8 ಅಂತ ಉಳಿತದೆ 8/3. ಆದ್ದರಿಂದ ನಮಗೆ ಇದರದ್ದು ವ್ಯಾಲ್ಯೂನ ಕಂಡುಹಿಡಿದ್ರೆ ಏನಾಗುತ್ತೆ ಈ 3 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ 3 × 4 = 12 12 + 8 20 ಡಿವೈಡ್ ಬೈ 3 ಅವರ್ ಎಷ್ಟಾಗುತ್ತೆ 20 ಡಿವೈಡ್ ಬೈ 3 ಅವರ್ ನಮಗೆ ಟೈಮ್ ಹಿಡಿತಂತೆ ಈ ಟೋಟಲ್. ಇನ್ನು ಈ ಸ್ಟಾರ್ಟಿಂಗಿಂದ ಲಾಸ್ಟ್ ತನಕ ರಿಮೈನಿಂಗ್ ವರ್ಕ್ನ ಮುಗಿಸೋಕ್ಕೆ ಟೈಮ್ ಫ್ರಮ್ ಬಿಗಿನಿಂಗಿಂದ ಅಂತ ಕೊಟ್ಟಿದಾರಲ್ಲ ಅದಕ್ಕೆ ನಮಗೆ 20/3 ಟೈಮ್ ಹಿಡಿಯುತ್ತೆ. ಯಾವುದು ಆಪ್ಷನ್ ನಂಬರ್ ಡಿ ಈಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಕ್ವಶನ್, ಇನ್ನೊಂದು ಕ್ವಶನ್ ನೋಡಿ ಇಲ್ಲಿ ಏನಿದೆ, ಪೈಪ್ A ಕ್ಯಾನ್ ಫಿಲ್ ಇಟ್ ಇನ್ 12 hours, ಪೈಪ್ B ಫಿಲ್ ಇಟ್ ಇನ್ 18 hours ಅಂತ. 18 hours ಟು ಫಿಲ್ ಇಟ್, ಬೋತ್ ಪೈಪ್ಸ್ ವೇರ್ ಓಪನ್ ಟುಗೆದರ್ ಆ್ಯಂಡ್ ಲೀಕ್ ವಾಸ್ ಸ್ಪಾಟೆಡ್ ವಿತ್ ಇನ್ಕ್ರೀಸ್ ದ ಫಿಲ್ಲಿಂಗ್ ಟೈಮ್ ಬೈ 48 minutes ಅಂತ. ಅಂದರೆ A ಮತ್ತು B ಅವರು ಒಂದು ಖಾಲಿ ಟ್ಯಾಂಕನ್ನು ತುಂಬಕ್ಕೆ ಎಷ್ಟು ಟೈಮ್ ತೊಗೊಂತಾರೆ 12 ತಾಸು. A ಟೈಮ್ ತೊಗೊಂಡ್ರೆ B 18 ತಾಸು ಟೈಮ್ ತೊಗೊಂತಾರೆ. ಸೊ ಇವೆರಡರದ್ದು ನಮ್ಗೆ ಇವೆರಡರದ್ದು LCM ಅಂದರೆ ಟೋಟಲ್ ವರ್ಕ್ ಎಷ್ಟಾಗುತ್ತೆ ನಮಗೆ 36. ಇದು 12 3 36, ಇದು 18 36. ಸೊ ನಮಗೆ ಇವರಿಬ್ಬರದ್ದು ಟೈಮಿಂಗ್ ಏನು ಬರುತ್ತೆ ನಮಗೆ A + B ಇದು ಟೈಮಿಂಗ್ ಏನು ಬರುತ್ತೆ 36 ಡಿವೈಡ್ ಬೈ 5 ಯೂನಿಟ್ ಅಂತ ಬರುತ್ತೆ, ಕರೆಕ್ಟಲ್ಲ. ಟೋಟಲ್ ಟೈಮಿಂಗ್ 36/5 ಬಂತು. ಅದರಲ್ಲಿ ನಮ್ಗೆ ಇನ್ನೊಂದು ಏನು ಕೊಟ್ಟಿದ್ದಾರೆ ಅದೇ ಪೈಪಲ್ಲಿ ಲೀಕ್ ಸ್ಟಾರ್ಟ್ ಆದರೆ ಅದು ಎಷ್ಟು ಟೈಮ್ ತೊಗೊಂತಂದ 48 minutes ತೊಗೊಂತಂದ, ಕರೆಕ್ಟಲ್ಲ. ವಿಚ್ ಇನ್ಕ್ರೀಸ್ಡ್ ದ ಫಿಲ್ಲಿಂಗ್ ಟೈಮ್ ಬೈ 48 minutes ಅಂದರೆ ಅದೇನು ಮಾಡುತ್ತೆ ಟೈಮಿಂಗ್ ಇನ್ಕ್ರೀಸ್ ಮಾಡುತ್ತಂತ, ಕರೆಕ್ಟಲ್ಲ. ಸೊ ನಮಗೆ ಇಲ್ಲಿ ಏನು ಬರ್ಕೋಬೇಕಂದ್ರೆ ಟೈಮಿಂಗ್ ಇನ್ಕ್ರೀಸ್ ಮಾಡುತ್ತಂದರೆ ಆದ್ದರಿಂದ A ಮತ್ತು B ಪೈಪ್ ಆಲ್ರೆಡಿ ಸ್ಟಾರ್ಟಿಂಗ್ ಐತೆ, ಅದರಲ್ಲಿ ಲೀಕ್ ಆದರೆ ಆ ಪೈಪಲ್ಲಿ ಅದರ ಟೈಮಿಂಗ್ ಇನ್ಕ್ರೀಸ್ ಮಾಡುತ್ತಂತೆ. ಎಷ್ಟು ಟೈಮನ್ನ 36/5 ಆಲ್ರೆಡಿ ಐತಿ, ಅದರದ್ದು ಲೀಕ್ನ ಎಷ್ಟು ಇನ್ಕ್ರೀಸ್ ಮಾಡೈತಿ ಇಲ್ಲಿ 48 minutes ಅಂತ, ಅದಕ್ಕೆ 48. ಇದೆಲ್ಲ ಯೂನಿಟ್ಗಳು ಇರೋದೆಲ್ಲ ಇದ್ರಾಗ ಐತಿ ಅವರ್ನಾಗ ಐತಿ. ಇದೇನೈತಿ 48 minutes ಐತಿ. ಇದನ್ನ ಅವರ್ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ಡಿವೈಡ್ ಬೈ 60 ಅಂತ ಬರ್ಕೋಬೇಕು. ಅದಕ್ಕೆ ಇದೇನಾಗುತ್ತೆ 12 4 48, 12 5 60. ಸೊ ನಮ್ಗೆ ಏನೇನು ಬರ್ತಿಲ್ಲ 36/5 ಪ್ಲಸ್ 4/5. ಸೊ ನಮಗೆ A ಮತ್ತು B ಇದು ವ್ಯಾಲ್ಯೂ ಏನು ಬರುತ್ತೆ A + B + L. ಒಂದು ನಿಮಿಷ ಮಾರ್ಕರ್ ಎಲ್ಲೂ ಆಯಿತು. ಸೊ ನಮ್ಗೆ ಏನೇನು ಸಿಗುತ್ತಂದ್ರೆ ಇಲ್ಲಿ ಒಂದು ನಿಮಿಷ. ಸೊ ನಮಗೆ A + B + L ಎಲ್ದು ವ್ಯಾಲ್ಯೂ ಏನು ಸಿಗುತ್ತೆ ನಮಗೆ ಟೋಟಲಾಗಿ. ಸೊ 36 + 4 ಎಷ್ಟಾಗುತ್ತೆ 40 ಡಿವೈಡ್ ಬೈ 5 ಈಸ್ ಈಕ್ವಲ್ ಟು 8 hour ಆಗುತ್ತೆ. ಅಂದರೆ A ಫಿಲ್ ಮಾಡೋಕ್ಕೆ 12 hour ತೊಗೊಂತದ್ದು, B ಫಿಲ್ ಮಾಡೋಕ್ಕೆ ಟ್ಯಾಂಕನ್ನು ಒಂದು ನಿಮಿಷ ಸ್ವಲ್ಪ ಇದಾಗೈತಿ ಹ್ಯಾಂಗ್ ಆಗೋದು. ಒಂದು ನಿಮಿಷ ಸಾರಿ, ಇಲ್ಲಿ ಸ್ವಲ್ಪ ಅದು ಪೆನ್ ಟ್ಯಾಬ್ಲೆಟ್ ಹ್ಯಾಂಗಾಗಿತ್ತು.
ನೋಡ್ರಿ ಇಲ್ಲಿ ಏನು ಬಂದಿತ್ತಿಲ್ಲ 48/60. ಸೊ ಇದು ಕಡ್ತಾ ಹೊಡೆದ್ರೆ 12×4 ಇದು 12×60. ಸೊ ನಮಗೇನು ಬರುತ್ತೆ 36/5 ಪ್ಲಸ್ 4/5. ಆದ್ದರಿಂದ ನಮಗೆ ಎ ಪ್ಲಸ್ ಬಿ ಪ್ಲಸ್ ಎಲ್ದ ವ್ಯಾಲ್ಯೂ ಏನೇನು ಬರುತ್ತೆ, ಎ ಪ್ಲಸ್ ಬಿ ಪ್ಲಸ್ ವ್ಯಾಲ್ಯೂ ಏನು ಬರುತ್ತೆ ಅಂದರೆ 36 + 4 ಎಷ್ಟಾಗುತ್ತೆ 40. 40/5 = ನಮಗೆ 8 ಅವರ್ಸ್ ಸಿಗುತ್ತೆ. ಸೊ ಎ ಒಂದು ಟ್ಯಾಂಕ್ನ ಫಿಲ್ ಮಾಡೋಕ್ಕೆ 12 ತಾಸು ತೊಗೊತದೆ, ಬಿ ಅದೇ ಟ್ಯಾಂಕ್ನ ಫಿಲ್ ಮಾಡೋಕ್ಕೆ 18 ಅವರ್ಸ್ ತೊಗೊಂಡ್ರೆ ಎ ಮತ್ತು ಬಿ ಮತ್ತು ಅದ್ರ ಜೊತೆಗೆ ಲೀಕ್ ಫಿಲ್ ಮಾಡೋಕ್ಕೆ ಏನು ಮಾಡುತ್ತೆ 8 ಅವರ್ಸ್ ಟೈಮ್ ತೊಗೊಂತ. ಆದ್ದರಿಂದ ಫೈಂಡ್ ಹೌ ಮನಿ ಅವರ್ಸ್ ವಿಲ್ ಟೇಕ್ ಫಾರ್ ದ ಲೀಕ್ ಟು ಎಂಪ್ಟಿ ದ ಟ್ಯಾಂಕ್ ಅಂತ. ಅಂದರೆ ನಮಗೆ ಲೀಕ್ ಏನು ಮಾಡೋದು, ಲೀಕ್ ಪೈಪಿಂದ ನಮಗೆ ಎಫಿಷಿಯನ್ಸಿ ಗೊತ್ತಿಲ್ಲ ಇಲ್ಲಿ, ಅದನ್ನು ನಾವೇನು ಮಾಡ್ಬೇಕು ಕಂಡುಹಿಡಬೇಕು ಇಲ್ಲಿ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಮತ್ತೆ ಫಸ್ಟಿಂದ ಇಲ್ಲಿ ಅವ್ರದ್ದು LCM ಕಂಡುಹಿಡಬೇಕು ಇಲ್ಲಿ. ಟೋಟಲ್ ವರ್ಕ್ ಎದು ಎಷ್ಟೈತಿ, ಇದು ಟೋಟಲ್ ಟೈಮು 12 ಅವರ್, ಬಿ ಇದೆಷ್ಟು 18 ಅವರ್ಸ್ ಟೈಮ್ ತೊಗೊಂತಂತ, ಮತ್ತು ಎ ಪ್ಲಸ್ ಬಿ ಪ್ಲಸ್ ಎಲ್ ಅವ್ರು ಮೂವರು ಕೂಡ ಎಷ್ಟು ಟೈಮ್ ತೊಗೊತದೋ ಒಂದು ಟ್ಯಾಂಕ್ನ ಫಿಲ್ ಮಾಡೋಕ್ಕೆ 8 ಅವರ್ ಅಂತ. ಆದ್ದರಿಂದ ಇವ್ರು ಮೂವರ್ದು LCM ತೆಗೆದ್ರೆ ನಮ್ಗೆ ಏನಾಗುತ್ತೆ, ಇವ್ರು ಮೂವರ್ದು LCM ಒಂದು ನಿಮಿಷ ಇದನ್ನು ನೀಟಾಗಿ ಬರೆದು ಬಿಡ್ತೀನಿ. ಸೊ ನಮಗೆ ಇವ್ರು ಮೂವರ್ದು LCM ಏನಾಗುತ್ತೆ ಅಂದರೆ 12, 18 ಮತ್ತು 8 ಇರ್ತದೆ. ಸೊ 18ರ ಮಗ್ಗಿಲೆಸಿ ಗುಣಾಕಾರ ಮಾಡಿರಿ, 18 4 72, 18 36 ಬರುತ್ತೆ, ಬಟ್ 8 ಮಗ್ಗಿಯಲ್ಲಿ 36 ಬರಲ್ಲ. ಸೊ 18 4 72, 18 4 72, ಇದು 12 6 72, ಇದು 18 4 22, ಮತ್ತು ಇದು 8 9 72. ಆದ್ದರಿಂದ ನಮಗೆ ಇಲ್ಲಿ ಏನೇನು ಬಂತಂದರೆ ನೆಕ್ಸ್ಟ್ ಪೇಜ್ ತೋರಿಸ್ತೀನಿ ನೋಡ್ರಿ. ಎ ಪ್ಲಸ್ ಬಿ ಪ್ಲಸ್ ಎಲ್ = ಎಷ್ಟು ಬಂತು 9 ಬಂತು. ನಮಗೆ ಎದು ಎಫಿಷಿಯನ್ಸಿ ಗೊತ್ತೈತೆ ಆಲ್ರೆಡಿ, ಎದು ಎಫಿಷಿಯನ್ಸಿ ಎಷ್ಟೈತಿ 6 ಐತಿ 6, ಪ್ಲಸ್ ಬಿದು ಎಫಿಷಿಯನ್ಸಿ ಎಷ್ಟೈತಿ ನಮಗೆ ಇಲ್ಲಿ, ಬಿದು ಎಫಿಷಿಯನ್ಸಿ ಎಷ್ಟೈತಿ 4 ಐತಿ 4, ಪ್ಲಸ್ ನಮ್ಗೆ ಎಲ್ದು ಗೊತ್ತಿಲ್ಲ ಅಂದರೆ ಎಲ್ = 9. ಸೊ ನಮ್ಗೆ ಎಲ್ದು ವ್ಯಾಲ್ಯೂ ಏನು ಬರುತ್ತೆ, ಈ 10ರಲ್ಲಿ 6 + 4 10ರಲ್ಲಿ 9 ಕಳೆದ್ರೆ ಏನಾಗುತ್ತೆ -1 ಬರುತ್ತೆ. ಸೊ ನಮಗೆ ಎಲ್ಲಿ ಯಾವಾಗಲೂ ಲೀಕ್ ಅಂತಂದರೆ ಅದು ನೆಗೆಟಿವ್ ವ್ಯಾಲ್ಯೂ ಇರುತ್ತೆ, ಕರೆಕ್ಟಲ್ಲ, MT ಮಾಡೋಕ್ಕೆ. ಅದಕ್ಕೆ ಎಲ್ ವ್ಯಾಲ್ಯೂ ನಮ್ಗೆ ಏನು ಬಂತು 1 ಬಂತು, -1. ಸೊ ನಮಗೆ ಟೋಟಲ್ ವರ್ಕ್ ಎಷ್ಟೈತಿ ಇಲ್ಲಿ ಇರೋದು 72. ಈ 72 ಯೂನಿಟ್ ವರ್ಕ್ ಮಾಡೋಕ್ಕೆ ಈ ಲೀಕ್ ಪೈಪ್ನ ಎಷ್ಟು ಟೈಮ್ ಹಿಡಿತು ಅಂತ ಕಂಡುಹಿಡೋಕಂತ. ಅದಕ್ಕೆ ಟೈಮ್ ಆಫ್ ಎಲ್ = ಟೋಟಲ್ ವರ್ಕ್ ಅಂತ ಅನ್ಕೋರಿ, ಅಥವಾ ಟೋಟಲ್ ಕೆಪಾಸಿಟಿ ಆಫ್ ದಿ ಟ್ಯಾಂಕ್ ಅಂತ ಡಿವೈಡ್ ಬೈ ಅದ್ರದ್ದು ಎಲ್ದು ಎಫಿಷಿಯನ್ಸಿ ಅಂತ, ಎಲ್ ಎಫಿಷಿಯನ್ಸಿ ಕರೆಕ್ಟಲ್ಲ, ಎಲ್ಲಿಂದ ಎಫಿಷಿಯನ್ಸಿ. ಅದಕ್ಕೆ ಟೋಟಲ್ ವರ್ಕ್ ಏನೈತಿ 72 ಡಿವೈಡ್ ಬೈ 1 = 72 ಅಂತ. ನಮಗೆ 72 ಅವರ್ ಟೈಮ್ ಬೇಕಾಗುತ್ತೆ ಆ ಟೋಟಲ್ ಟ್ಯಾಂಕ್ನ ಖಾಲಿ ಮಾಡೋಕ್ಕೆ. ನೀವು ಈ -1 ಬರಿಬಾರ್ದು, ಯಾಕಂದರೆ -1 ಅದು ಅರ್ಥ ಏನಂದರೆ ಅದು ಲೀಕ್ ಪೈಪ್ ಅಂದು ಅದು ಸಿಂಬಲ್ ಆಗಿರೋಂಥದ್ದು, ಅರ್ಥ ಆಯ್ತಲ್ಲ. ಸೊ ನಮಗೆ ಟೋಟಲ್ ಎಷ್ಟು ಅವರ್ ಟೈಮ್ ಬಿಡಬೇಕಾಗುತ್ತೆ ಇಲ್ಲಿ ಆ ಟ್ಯಾಂಕ್ನ ಖಾಲಿ ಮಾಡೋಕ್ಕೆ 72 ತಾಸು ಅಂತ. ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ 9th ಕ್ವಶನ್ ನೋಡ್ರಿ. Pipes A and B can fill a tank in 16 hours and 24 hours respectively, whereas pipe C can empty the tank in 40 hours ಅಂತ. ಸೊ ಆಲ್ 3 pipes are opened together but A pipe was closed after 10 hours ಅಂತ. ಸೊ ಇದು ಯಾವ ಥರ ಕ್ವಶನ್ ಅಂದರೆ ವರ್ಕಿಂಗ್ ಲೆಫ್ಟ್ ಅಂತ. ಸೊ ನಾನು ನಿಮಗೆ ಟೈಮ್ ಆ್ಯಂಡ್ ವರ್ಕಲ್ಲಿ ಮಾಡಿಸಿದ್ದೀನಿ ಏನಂತ, A and B ವರ್ಕಿಂಗ್ ಟುಗೆದರ್ ಆಫ್ಟರ್ ಸಮ್ ಅವರ್ಸ್ ಆದಮೇಲೆ ಎ ಮತ್ತು ಎ ಕೆಲಸವನ್ನು ಬಿಟ್ಟು ಹೋಗ್ತಾನಂತ. ಆ ಥರ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಕಾನ್ಸೆಪ್ಟ್ ಮಾಡಿಸಿದ್ರಲ್ಲ, ಅದೇ ಥರ ಕಾನ್ಸೆಪ್ಟ್ ಇರೋವಂಥದ್ದು. ಹೆಂಗಂತ ನೋಡ್ರಿ, ಎ ಒಂದು ಟ್ಯಾಂಕ್ನ ಫಿಲ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂತದೆ 16 ತಾಸು ಟೈಮ್ ತೊಗೊಂತದ, ಬಿ ಅದೇ ಕೆಲಸವನ್ನು ಮಾಡೋಕ್ಕೆ ಎಷ್ಟು 24 ತಾಸು ಟೈಮ್ ತೊಗೊಂತದ, ಸಿ ಅದೇ ಟ್ಯಾಂಕ್ನ ಖಾಲಿ ಮಾಡೋಕ್ಕೆ ಎಷ್ಟು -40 ಅವರ್ಸ್ ತೊಗೊತಾವಂತ. ಆದ್ದರಿಂದ ಇವ್ರು ಮೂವರ್ದು ನಮ್ಗೆ LCM ಏನಾಗುತ್ತೆ 16, 24 ಮತ್ತು 40. ಸೊ LCM ನಮಗೆ ಟೋಟಲ್ ಇದ್ರದ್ದು ಏನಾಗುತ್ತೆ ನಮಗೆ 240 LCM ಆಗುತ್ತೆ, ಕರೆಕ್ಟಲ್ಲ. ಆದ್ದರಿಂದ ಇದೇನಾಗುತ್ತೆ ನಮಗೆ 16 1 16 85 80 ಉಳಿತು, 16 5 85 24 10 ಇದು ಎಷ್ಟಾಗುತ್ತೆ 46 20 240 ಸಾರಿ 46 240 ಅಂತ ಆಗುತ್ತೆ. ಆದ್ದರಿಂದ ಅವ್ರು ಮೂವರು ಎಟ್ ಎ ಟೈಮ್ ಕೆಲಸ ಮಾಡ್ತಾರೆ ಅಂತಂದರೆ A + B + C ಅವ್ರ ಟೈಮ್ ಎಷ್ಟು ತೊಗೊಂತದ ಆಫ್ಟರ್ 10 ಅವರ್ಸ್ ಆದಮೇಲೆ. ಈಗ A ಮತ್ತು B ಮತ್ತು C ಈ 3 ಪೈಪ್ಗಳನ್ನ ಚಾಲೂ ಮಾಡಿದ ಮೇಲೆ 10 ಅವರ್ಸ್ ಆದಮೇಲೆ, ಒಂದು ನಿಮಿಷ, ಇದು A + C 10 ಅವರ್ ಆದಮೇಲೆ ಅಂದರೆ ಇಂಟು 10 ಅವರ್ ಆದಮೇಲೆ ಯಾರು ಕ್ಲೋಸ್ ಮಾಡ್ತಾರಲ್ಲಿ ಎ ಪೈಪ್ನ ಕ್ಲೋಸ್ ಮಾಡ್ತಾರಂತ. ಅದಕ್ಕೆ ಉಳಿದ ಯಾರು ಉಳಿದಿರ್ತಾರಲ್ಲಿ B ಮತ್ತು C ಉಳಿತಾರಲ್ಲಿ. ಸೊ B ಮತ್ತು C ಅವರು ಎಷ್ಟು ಟೈಮ್ಗಳ ಕಾಲ ಅದೇನು ಮಾಡುತ್ತಾ ಟ್ಯಾಂಕ್ನ ಫಿಲ್ ಮಾಡುತ್ತಂತ. ಸೊ ನಮಗೆ ಗೊತ್ತಿಲ್ಲ ಅಂದರೆ T × T = ನಮಗೇನು ಇಲ್ಲಿ ಟೋಟಲ್ ವರ್ಕ್ ಅಂತ. ಆದ್ದರಿಂದ ಇಲ್ಲಿ ನೋಡ್ರಿ, ನಮಗೆ ಇಲ್ಲಿ ಎ ಮತ್ತು ಬಿ ಮತ್ತು ಸಿ ಎಫಿಷಿಯನ್ಸಿಗಳ ವ್ಯಾಲ್ಯೂ ಗೊತ್ತಾವೆ. ಸೊ ಅದನ್ನು ಡೈರೆಕ್ಟಾಗಿ ಪುಟ್ ಮಾಡಿರಿ. ಎ ಎಫಿಷಿಯನ್ಸಿ ಎಷ್ಟೈತಿ 15 ಪ್ಲಸ್ ಬಿ ಎಫಿಷಿಯನ್ಸಿ ಐತಿ 10. ಸೊ ಮತ್ತು ಸಿ ಎಫಿಷಿಯನ್ಸಿ ಎಷ್ಟೈತಿ -6 ಗುಣಾಕಾರ ಅಥವಾ ಬ್ರ್ಯಾಕೆಟ್ ಇಂಟು 10 ಪ್ಲಸ್ ಬಿ ಎಫಿಷಿಯನ್ಸಿ ಎಷ್ಟೈತಿ 10 ಮೈನಸ್ ಸಿ ಎಫಿಷಿಯನ್ಸಿ ಎಷ್ಟೈತಿ 6 ಅಂತ ಇಂಟು
ಟಿ ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ ಎಷ್ಟೈತೆ ನಮಗೆ ಇಲ್ಲಿ ಇರೋದು 240 ಅಂತ. ಆದ್ದರಿಂದ ನೋಡ್ರಿ 15 + 10 25, 25ರಲ್ಲಿ 6 ತೆಗೆದ್ರೆ ಎಷ್ಟಾಗುತ್ತೆ 19, 19 × 10 190 ಕರೆಕ್ಟ್ ಅಲ್ಲ, ಪ್ಲಸ್ 10ರಲ್ಲಿ 6 ತೆಗೆದ್ರೆ 4, 4 ಟಿ ಈಸ್ ಈಕ್ವಲ್ ಟು 240 ಅಂತ. ಆದ್ದರಿಂದ 4t ಈಸ್ ಈಕ್ವಲ್ ಟು ನಮಗೆ ಈ 240ರಲ್ಲಿ ಈ 190 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ 50 ಉಳಿತದೆ ಕರೆಕ್ಟ್ ಅಲ್ಲ. ಆದ್ದರಿಂದ ಟಿ ಈಸ್ ಈಕ್ವಲ್ ಟು 50/4 ಅಂತ. ಸೊ ಇದನ್ನು ಕಡ್ತಾ ಹೊಡೆದ್ರೆ ನಮಗೇನು ಸಿಗುತ್ತೆ 25/2 ಅಂತ. ಸೊ 25/2 ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ನಮಗೇನು ಸಿಗುತ್ತೆ 12 1/2 ಅವರ್ ಸಿಗುತ್ತೆ. ಆದ್ದರಿಂದ ರಿಮೈನಿಂಗ್ ಪಾರ್ಟ್ ಆಫ್ ದಿ ವರ್ಕ್ ಟ್ಯಾಂಕ್ನ ಫಿಲ್ ಮಾಡೋಕ್ಕೆ ಟೈಮ್ ಎಷ್ಟು ತೊಗೊತದ 12 1/2 ಅವರ್ಸ್ ಅಂತ, ಅಂದರೆ 12 ತಾಸು ಅಂತ. ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರೋಂಥದ್ದು. ಸೊ ಅರ್ಥ ಆಯ್ತಲ್ಲ, ಸೇಮ್. ಸೊ ಅದರ ಥರನೇ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಕಾನ್ಸೆಪ್ಟ್ ಇನ್ನೊಂದು ನಾನು ನಿಮಗೆ ಕಾನ್ಸೆಪ್ಟ್ ಹೇಳಿದ್ದೆ ಕರೆಕ್ಟ್ ಅಲ್ಲ. ಅದು ಟೋಟಲ್ ಟೈಮ್ನ ತೊಗೊಂಡ್ಬಿಡ್ತದೆ ಇಲ್ಲಿ 30 ನಿಮಿಷ ಅಂತ. ಆ ಉಳ್ಕಿದ್ದ ಬಿ ಎಂಬುದು ಎಷ್ಟು ತಾಸು ಆದಮೇಲೆ ಬಿಟ್ಟು ಹೋಗುತ್ತಂತೆ, ಎಷ್ಟು ನಿಮಿಷ ಆದಮೇಲೆ ಬಿಟ್ಟು ಹೋಗುತ್ತೆ ಅದನ್ನು ಕಂಡುಹಿಡಬೇಕು. ನೋಡ್ರಿ ಇಲ್ಲಿ ಎ ಪೈಪ್ ಒಂದು ಟ್ಯಾಂಕನ್ನು 16 ನಿಮಿಷಗಳಲ್ಲಿ ತುಂಬಿಸುತ್ತದೆ ಮತ್ತು ಬಿ ಪೈಪ್ ಅದನ್ನು 24 ನಿಮಿಷಗಳಲ್ಲಿ ತುಂಬಿಸುತ್ತದೆ, ಖಾಲಿ ಮಾಡುತ್ತದೆ ಅಂತ. ಎರಡೂ ಪೈಪ್ಗಳನ್ನು ಒಟ್ಟಿಗೆ ತೆರೆದ ನಂತರ ಬಿ ಅನ್ನು ಎಷ್ಟು ನಿಮಿಷಗಳ ಕಾಲ ಮುಚ್ಚಬೇಕು ಅಂತ. ಸೊ ನಮಗೆ ಇಲ್ಲಿ ಎಷ್ಟು ತಾಸು ಆದಮೇಲೆ ಮುಚ್ಚಿದ್ರು ಅಂತ ಇಲ್ಲಿ ಟೈಮಿಂಗ್ ಕೊಟ್ಟಿದ್ರು, ಬಟ್ ಇಲ್ಲಿ ಕೊಟ್ಟಿಲ್ಲ, ಅದನ್ನು ನಾವು ಕಂಡುಹಿಡಬೇಕಂತ. ಇದರಿಂದ ಟ್ಯಾಂಕ್ 30 ನಿಮಿಷಗಳಲ್ಲಿ ತುಂಬುತ್ತದೆ ಅಂತ. ಸೊ ಟ್ಯಾಂಕ್ ಟೋಟಲ್ ಯಾವಾಗ ತುಂಬುತ್ತದೆ ಅಂತ ಅದನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ನಮಗೆ ಬಿ ಪೈಪ್ನ ಎಷ್ಟು ನಿಮಿಷ ಆದಮೇಲೆ ಕ್ಲೋಸ್ ಮಾಡ್ತದೆ ಅದನ್ನು ನಾವು ಕಂಡುಹಿಡಬೇಕಂತ. ಆದ್ದರಿಂದ ಎ ಎಂಬುದು ಎಷ್ಟು ಒಂದು ಟ್ಯಾಂಕನ್ನು ಎಷ್ಟು ನಿಮಿಷದಲ್ಲಿ ತುಂಬುತ್ತದೆ 16 ನಿಮಿಷದಲ್ಲಿ. ಅದೇ ಥರ ಬಿ ಎಂಬುದು ಆ ಟ್ಯಾಂಕನ್ನು ಎಷ್ಟು ನಿಮಿಷದಲ್ಲಿ ಖಾಲಿ ಮಾಡುತ್ತಂತೆ, MT ಅಂತ ಕೊಟ್ಟರಲ್ಲ -24. ಆದ್ದರಿಂದ ಇವೆರಡರದ್ದು ನಮ್ಗೆ LCM ತಗೋಬೇಕು. LCM ಏನಾಗುತ್ತೆ 48 ಕರೆಕ್ಟಲ್ಲ. ಇದು 16 3 48, ಇದು 24 48 ಆಗುತ್ತೆ ಕರೆಕ್ಟಲ್ಲ. ಆದ್ದರಿಂದ ನಮಗೆ ಇಲ್ಲಿ ನೋಡ್ರಿ ನಮಗೆ ಎಷ್ಟು ನಿಮಿಷಗಳಾದಮೇಲೆ ಇಲ್ಲಿ ಕ್ಲೋಸ್ ಮಾಡಿರೋದು ನಮ್ಗೆ ಗೊತ್ತಿಲ್ಲ ಇಲ್ಲಿ ಕರೆಕ್ಟ್ ಅಲ್ಲ. ಇದನ್ನು ನೀವು ಏನು ಮಾಡ್ರಿ ಅಂದರೆ ಇದನ್ನು 2 ಮೆಥಡಲ್ಲಿ ಮಾಡ್ಬೋದು. ಸೊ ನಾನು ನಿಮಗೆ ಶಾರ್ಟ್ಕಟ್ ಮೆಥಡ್ ತೋರಿಸಿ ನೋಡ್ರಿ. ಟೋಟಲ್ ನಮಗೆ ಇದು ಟೋಟಲ್ ವರ್ಕ್ ಎಷ್ಟೈತಿ ಇಲ್ಲಿ 48 ಐತಿ. ಇದು ಟೈಮಿಂಗ್ ಆಫ್ ದಿ ಬಿ ಅಂತ, ಟೈಮಿಂಗ್ ಆಫ್ ಬಿ ಈಸ್ ಈಕ್ವಲ್ ಟು ಇಲ್ಲಿ ಟೋಟಲ್ ವರ್ಕ್ ಮೈನಸ್ ಬಿ ಪಾರ್ಟನ್ನು ಎಷ್ಟು ತಾಸು ಆದಮೇಲೆ ಮುಚ್ಚಿರೋ ಗೊತ್ತಿಲ್ಲ, ಅದಕ್ಕೆ ಬಿ ಇಂಟು ನಮಗೆ ಅದರ ಟೈಮಿಂಗ್ ಗೊತ್ತಿಲ್ಲ ಟಿ ಈಸ್ ಈಕ್ವಲ್ ಟು ನಮಗೆ ಉಳ್ಕಿದ್ದು ಯಾರು ಉಳ್ಕೊಂಡಿರಲಿ ಎ ಮಾತ್ರ ಉಳ್ಕೊಂಡಿರ್ತಾನೆ. ಇಲ್ಲಿ ಬಿನ ಎಷ್ಟು ತಾಸು ಆದಮೇಲೆ ಎಷ್ಟು ನಿಮಿಷ ಆದಮೇಲೆ ಮುಚ್ಚಿರೋ ಅಂತ ಗೊತ್ತಿಲ್ಲ, ಅದಕ್ಕೆ ಬಿ ಇಂಟು ಟಿ ಡಿವೈಡೆಡ್ ಬೈ ಉಳಿದವ್ರು ಯಾರು ಎ ಮಾತ್ರ ಉಳ್ಕೊಂಡಿರ್ತಾರೆ, ಅದಕ್ಕೆ ಎ ಎಫಿಷಿಯನ್ಸಿ ಡಿವೈಡ್ ಬೈ ಎ ಅಂತ ಬರ್ಕೋಬೇಕು. ಸೊ ಇಲ್ಲಿ ಟ್ಯಾಂಕ್ನ ಫಿಲ್ ಮಾಡೋಕೆ ರಿಮೈನಿಂಗ್ ಟ್ಯಾಂಕ್ನ ಫಿಲ್ ಮಾಡೋಕೆ ಎಷ್ಟು ಟೈಮ್ ತೊಗೊತದೆ ಇಲ್ಲಿ 30 ನಿಮಿಷ ತೊಗೊತದಂತ. ಅದಕ್ಕೆ ಇಲ್ಲಿ ಏನು ಮಾಡ್ಬೇಕು ನಾವು ಇದು ಟಿ ಬಿ ಅಂತ ಬರ್ಕೊಳ್ಳಿ, ಅದು ಟೈಮ್ ಟೇಕನ್ ಅಂತ ಬರ್ಕೊರಿ. ಇಲ್ಲಿ ಇದನ್ನು ಇನ್ ಕೇಸ್ ಯಾರಿಗಾನ ಅರ್ಥ ಆದರೆ ಟೈಮ್ ಟೇಕನ್ ಟು ಫಿಲ್ ದಿ ಟ್ಯಾಂಕ್ ಅಂತ. ಸೊ ಇದನ್ನ ಟೈಮ್ ಟೇಕನ್ ತೆಗೋದ್ರಲ್ಲಿ 30 ನಿಮಿಷ. ಟೋಟಲ್ ವರ್ಕ್ ಎಷ್ಟೈತಿ 48 ಮೈನಸ್ ಬಿ ಎಷ್ಟು ಟೈಮ್ ತೊಗೊತೈತಿ ಇಲ್ಲಿ ಬಿ ಎಷ್ಟು ಬಿ ಎಫಿಷಿಯನ್ಸಿ ಎಷ್ಟು ಏನೈತಿ 2 ಇಂಟು ಟಿ ಡಿವೈಡೆಡ್ ಬೈ ಬಿನ ಮತ್ತೆ ವ್ಯಾಲ್ಯೂ ಇಲ್ಲಿ -2 ಅಂತ ತೊಗೋಬಾರ್ದು. -2 ತೊಗೊಂಡ್ರೆ ಏನಾಗುತ್ತೆ ಇದು ರಾಂಗ್ ಆಗುತ್ತೆ. ಅರ್ಥ ಆಯ್ತಲ್ಲ. ಯಾಕೆ -2 ತೊಗೋಬಾರ್ದು ಅಂದರೆ ಯಾಕಂದರೆ ಬಿ ನಥಿಂಗ್ ಬಟ್ ಅದು MT ಮಾಡುತ್ತೆ ಅಂತ ಅರ್ಥ ಅದು, ಅದಕ್ಕೆ ಮೈನಸ್ ತೊಗೋಬಾರ್ದು ನಾವು. ಡಿವೈಡೆಡ್ ಬೈ ಎ ಎಫಿಷಿಯನ್ಸಿ ಎಷ್ಟು ಐತೈತಿ 3 ಅಂತ. ಸೊ ಈ 3ಅನ್ನು 30 ಗುಣಾಕಾರ ಮಾಡಿರಿ, ಅವಾಗ ಏನಾಗುತ್ತೆ ನಮಗೆ 90 ಈಸ್ ಈಕ್ವಲ್ ಟು 48 ಮೈನಸ್ 2t. ಸಾರಿ 1 ನಿಮಿಷ, ಇಲ್ಲಿ ಮೈನಸ್ ನಾಗ್ತಿನೇ ಬರುತ್ತೆ. ಸೊ ನಮಗೆ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಪ್ಲಸ್ ತೊಗೋಬೇಕು, ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಪ್ಲಸ್ ಅಂತ. ಅದಕ್ಕೆ ಈಗ ನೋಡ್ರಿ ಈ 48ನ ಈ ಕಡೆ ಕಳಿಸ್ರಿ. 90ರಲ್ಲಿ 48 ಕಳೆದ್ರೆ ಏನಾಗುತ್ತೆ 90ರಲ್ಲಿ 48 ಕಳೆದ್ರೆ 2t ಈಸ್ ಈಕ್ವಲ್ ಟು 90ರಲ್ಲಿ 48 ಕಳಿಬೇಕಂದ್ರೆ ನಮಗೇನಾಗುತ್ತೆ 42 ಉಳಿತದೆ. ಆದ್ದರಿಂದ ಟೈಮಿಂಗ್ ಟಿ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಮಗೆ, ಎಷ್ಟು ನಿಮಿಷ ಆದಮೇಲೆ ಕ್ಲೋಸ್ ಮಾಡ್ತಾರೆ 21 ನಿಮಿಷ ಆದಮೇಲೆ ಕ್ಲೋಸ್ ಮಾಡ್ತಾರೆ ಅಂತ. ಸೊ ಬಿ ಎಂಬ ಟ್ಯಾಂಕನ್ನು ಎಷ್ಟು ನಿಮಿಷ ಆದಮೇಲೆ ಕ್ಲೋಸ್ ಮಾಡ್ತಾರೆ 21 ನಿಮಿಷ ಆದಮೇಲೆ. ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ. ಸೊ ನಮಗೆ ಎರಡೂ ಮೆಥಡ್ಗಳನ್ನ ಇಲ್ಲಿ ಒಮ್ಮೆಲೆ ಮಾಡಿಸಿದ್ದೀನಿ ಇಲ್ಲಿ. ಸೊ ಅದೇ ಥರ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ. ಇಲ್ಲಿ ಪೈಪ್ ಎ ಆ್ಯಂಡ್ ಬಿ ಆರ್ ಫಿಲ್ಲಿಂಗ್ ಪೈಪ್ಸ್ ವೈಲ್ ಸಿ ಈಸ್ ಆನ್ ಎಂಪ್ಟಿಂಗ್ ಪೈಪ್ ಅಂತ. ಅಂದರೆ ಪೈಪ್ ಎ ಮತ್ತು ಬಿ ಏನು ಮಾಡುತ್ತೆ ತುಂಬುವಂಥ ಪೈಪ್ಗಳು, ಮತ್ತು ಸಿ ಏನು ಮಾಡುತ್ತೆ ಖಾಲಿ ಮಾಡುವಂಥದ್ದು ಪೈಪು. ಎ ಆ್ಯಂಡ್ ಬಿ ಕ್ಯಾನ್ ಫಿಲ್ ಎ ಟ್ಯಾಂಕ್ ಇನ್ 72 and 90 minutes ರೆಸ್ಪೆಕ್ಟಿವ್ಲಿ. ವೆನ್ ಆಲ್ ದ 3 pipes are open together the tank gets filled in 2 hours. ನೋಡಿರಿ ಇಲ್ಲಿ ಎಲ್ಲ ಕೊಟ್ಟಿರೋದು ನಮಗೆಲ್ಲ ಮಿನಿಟ್ಗಳಲ್ಲಿ ಕೊಟ್ಟಿದ್ದಾರೆ ಕರೆಕ್ಟಲ್ಲ. ಇಲ್ಲಿ ಕೊಟ್ಟಿರೋದು ಅವರಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕಂದ್ರೆ ಈ ಅವರ್ನ ಕೊಟ್ಟಿದ್ದನ್ನು ಮಿನಿಟಲ್ಲಿ ಮಾಡ್ಕೊರಿ, ಅಂದರೆ ನಿಮ್ಗೆ ಏನಾಗುತ್ತೆ ಈಸಿಯಾಗಿ ಆನ್ಸರ್ ಬರುತ್ತೆ. ನೀವು ಅದನ್ನೇ 2 ಅವರಲ್ಲಿ ಅಂತ ಬರ್ಕೊಂಡ್ರೆ ಏನಾಗುತ್ತೆ ತಪ್ಪಾಗುತ್ತೆ. ಆದ್ದರಿಂದ ಎ ಎಂಬುದು ಪೈಪು ಅದು
ಟ್ಯಾಂಕನ್ನು ಎಷ್ಟು ನಿಮಿಷದಲ್ಲಿ 90, 72 ನಿಮಿಷದಲ್ಲಿ. ಬಿ ಅದೇ ಟ್ಯಾಂಕನ್ನು 90 ನಿಮಿಷದಲ್ಲಿ 90. ಎ ಮತ್ತು ಬಿ ಮತ್ತು ಸಿ ಈ ಮೂರು ಒಟ್ಟಿಗೆ ತೆರೆದಾಗ ಅದು ಎಷ್ಟು ನಿಮಿಷದಲ್ಲಿ 90? 2 ಅವರ್ ಅಂತ. ಸೊ 2 ಅವರ್ ಜಾಗದಾಗ ನಾವೇನು ಬರ್ಬೇಕು ಇಲ್ಲಿ 120 ಅಂತ ಬರ್ಕೋಬೇಕು. ಕರೆಕ್ಟಲ್ಲ? 1 ತಾಸಲ್ಲಿ 60 ನಿಮಿಷ ಆದರೆ 1 ತಾಸಲ್ಲಿ 60 ನಿಮಿಷ ಆದರೆ 2 ತಾಸಿಗೆ ಎಷ್ಟಾಗುತ್ತೆ? 120 ಅಂತ ಆಗುತ್ತಾ? ಕರೆಕ್ಟಲ್ಲ? ಸೊ ಆದ್ದರಿಂದ ನಮಗೆ ಇವು ಮೂವರದ LCM ಕಂಡುಹಿಡಬೇಕು ಇಲ್ಲಿ. ಸೊ 72, 90 ಮತ್ತು 120 LCM ಏನಾಗುತ್ತೆ ನಮಗೆ? 72, 90 ಮತ್ತು 120. ಸೊ ಇವೆರಡರದ್ದು LCM ನೋಡ್ರಿ ಎಷ್ಟಾಗುತ್ತೆ? 120, 90 ಮತ್ತು ನೋಡ್ರಿ 72, 90 ಮತ್ತು 120. 120 ಮಗ್ಗಿಲೇಸಿ ಗುಣಾಕಾರ ಮಾಡ್ಕೊಂಡು ಹೋದಾಗ 12 4 48, 9 ಮಗ್ಗಿಲೇಸಿ ಬರಲ್ಲ. ಮತ್ತು ಅದೇ ಥರ ನಮಗೆ 120, 122. ಸೊ ನಮ್ಗೆ ಏನಾಗುತ್ತೆ ಅಂದರೆ ಟೋಟಲ್ LCM ಕಂಡು ಹಿಡಿದ್ರೆ ನಮಗೆ ನೋಡ್ರಿ ಕ್ಯಾಲ್ಕುಲೇಷನ್ ಮಾಡಿಬಿಡೋಣ. ಸೊ 2 ಎಷ್ಟು 2 3 2 4 2 3 12, 2 45, ಇದು 2 60, ಮತ್ತು ಇದು 3 ಮತ್ತು 3 12, 3 15, ಇದು 3 20, ಮತ್ತು 5 ನೋಡ್ರಿ ಇದು 12 ಆ್ಯಸ್ ಇಟ್ ಈಸ್. 5 3 5 4 20, ಮತ್ತು 3ರಿಂದ ಅಂದರೆ ಇದು 3 ಮತ್ತು 4, ಆದ್ದರಿಂದ 2 3 6, 6 5 30, 33 90, 90 ಅಂದರೆ 540 ಆಗುತ್ತೆ. ಕರೆಕ್ಟಲ್ಲ? 540. ಸೊ ಟೋಟಲ್ ಆಗಿ ನಮಗೆ ಇಲ್ಲಿ 540 ಎಫಿಷಿಯನ್ಸಿ ಆಗುತ್ತೆ. ಅದಕ್ಕಿಂತ ಸಣ್ಣದ ವ್ಯಾಲ್ಯೂನು ತೊಗೋಬೋದು ನಾವು ಇಲ್ಲಿ. ಅದಕ್ಕಿಂತ ಸಣ್ಣದ ವ್ಯಾಲ್ಯೂ ತೊಗೊಳಕ್ಕಾಗತ್ತಾ ನೋಡ್ರಿ ಇಲ್ಲಿ. ಸೊ 48 × 5, 5 8 40, 4 5 4 20 24 ಅಂದರೆ ನಾವು ತೊಗೋಬೋದು. 240 ತೊಗೊಂಡ್ಬಿಟ್ರೆ ಅಂದರೆ 240 ಎಲ್ಲ ಮಗ್ಗಿಯಲ್ಲಿ ಬರುತ್ತೆ. ಸೊ 540 ಜಾಗದಲ್ಲಿ 240 ತೊಗೊಳ್ಳಿ. ಒಂದು ನಿಮಿಷ ಇದನ್ನು ಬರೆದು ಬಿಡ್ತೀನಿ ನೀಟಾಗಿ. ಸೊ 240. ಆದ್ದರಿಂದ ನಾವು ಯಾವಾಗಲೂ ಏನು ಮಾಡಬೇಕು? LCMನ ಅತಿ ಸಣ್ಣದ ವ್ಯಾಲ್ಯೂನ ತೊಗೊಳಕ್ಕೆ ಟ್ರೈ ಮಾಡಬೇಕು. ದೊಡ್ಡ ವ್ಯಾಲ್ಯೂ ತೊಗೊಂಡ್ರೆ ಏನಾಗುತ್ತೆ? ನಮ್ಮ ಕ್ಯಾಲ್ಕುಲೇಷನ್ ಅಷ್ಟು ದೊಡ್ಡದಾಗುತ್ತೆ. ಸೊ 72 ಎಷ್ಟಲೇ 240 ನೋಡ್ರಿ. ನೀವು ಏನು ಮಾಡ್ಬೇಕು ಅಂದರೆ 72 ಎಷ್ಟಲೇ 240 ಗೊತ್ತಲ್ಲಿಕ್ಕಂದ್ರೆ 240 / 72 ಅಂತ ಬರ್ಕೋಬೇಕು ಇಲ್ಲಿ. ಆದ್ದರಿಂದ ಇದೇನಾಗುತ್ತೆ? 9 1 9 2 18, 9 ಮಗ್ಗಿಲೇಸಿ ಹೋಗಲಿಕ್ಕಂದ್ರೆ ಡೈರೆಕ್ಟಾಗಿ ನೀವು 4 ಮಗ್ಗಿಲೇಸಿ 4 6 24, 4 18 72, ಮತ್ತು ಇದು 6 10 6 3. ಒಂದು ನಿಮಿಷ ಏನೋ ಕ್ಯಾಲ್ಕುಲೇಷನ್ ತಪ್ಪಾಗುತ್ತೆ ಇಲ್ಲಿ. ನೀವು ಇಲ್ಲಿ 240 ತೊಗೊಬೇಡ್ರಿ. 240 ತೊಗೊಂಡ್ರು ಕೂಡ ನಿಮ್ಗೆ ಏನಾಗುತ್ತೆ? ಅದು ಕರೆಕ್ಟಾಗಿ ಭಾಗ ಆಗಲ್ಲ. ಅದಕ್ಕೆ ನೀವು 360 ತೊಗೊಂಡ್ಬಿಟ್ರಿ ಇಲ್ಲಿ. ಸೊ 360, 72 ಎಷ್ಟಲೇ 360, 72 5 360, 9 4 360, ಇದು 12 3 360. ಕರೆಕ್ಟಲ್ಲ? ಸೊ ಈ ಥರ ನಮಗೆ LCMಗಳು ಸಿಕ್ಕು. ಫಸ್ಟ್ ನೀವು 120 ಮಗ್ಗಿಲೇಸಿ ನಾವು ನೋಡ್ಕೊಂಡು ಹೋಗ್ಬೇಕು. 121 ಈ 120 ಬರಲ್ಲ ಇದ್ರಾಗ, ಮತ್ತು 240 ಬರಲ್ಲ. ಅದೇ ಥರ 360 ಎಲ್ಲ ಮಗ್ಗಿಲೇ ಬರುತ್ತೆ. ಇಷ್ಟಾದಮೇಲೆ ನೋಡ್ರಿ ನಮಗೆ A ವ್ಯಾಲ್ಯೂ ಮತ್ತು B ವ್ಯಾಲ್ಯೂ ಎಫಿಷಿಯನ್ಸಿ ಗೊತ್ತೈತಿ, C ವ್ಯಾಲ್ಯೂ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡ್ಬೇಕು ಅಂದರೆ A + B + C = 3. A + B + C ಎಫಿಷಿಯನ್ಸಿ ಎಷ್ಟೈತಿ? 3 ಐತಿ. ಆದರೆ ಅದು A ವ್ಯಾಲ್ಯೂ ಏನೈತಿ? 5 + B ವ್ಯಾಲ್ಯೂ ಏನೈತಿ? 4 ಐತಿ. C ವ್ಯಾಲ್ಯೂ ಗೊತ್ತಿಲ್ಲ ಅಂದರೆ ಆ್ಯಸ್ ಇಟ್ ಈಸ್ ಬರ್ದು = 3 ಬರೀರಿ. ಸೊ C ನೋಡ್ರಿ A + B ಕೂಡಿಸಿದ್ರೆ ಏನಾಗುತ್ತೆ? 5 + 4 9. ಈ 3ರಲ್ಲಿ 9ನ ಕಳೆದ್ರೆ ಎಷ್ಟಾಗುತ್ತೆ? ನಮಗೆ -6 ಬರುತ್ತೆ. ಆದ್ದರಿಂದ C ಎಫಿಷಿಯನ್ಸಿ ಎಷ್ಟು ಬರುತ್ತೆ? 6 ಬರುತ್ತೆ. ಕರೆಕ್ಟಲ್ಲ? ನೆಕ್ಸ್ಟ್ ಏನು ಕೊಡಿದಾನಂದರೆ A ಆ್ಯಂಡ್ B ಆರ್ ಓಪನ್ ಟುಗೆದರ್ ಫಾರ್ 12 ಮಿನಿಟ್ಸ್ ಅಂತ. ಅಂದರೆ ಒಂದು ಟೈಮ್ನ ಹಾಕೋರಿ A ಮತ್ತು B ಅವರು ಎಷ್ಟು ನಿಮಿಷಗಳ ಕಾಲ ಚಾಲೂ ಮಾಡ್ತಾರಂತ? 12 ನಿಮಿಷ ಚಾಲೂ ಮಾಡ್ತಾರಂತ. 12 ನಿಮಿಷ ಚಾಲೂ ಮಾಡ್ತಾರೆ. ದೆನ್ ಕ್ಲೋಸರ್ ಅಂತ. ಮತ್ತು A ಮತ್ತು B ನ ಕ್ಲೋಸ್ ಮಾಡಿದ್ಮೇಲೆ C ನ ಓಪನ್ ಮಾಡ್ತಾರಂತ. ಸೊ + C ಇಂಟು ಎಷ್ಟು ಟೈಮ್ ಅದು ಗೊತ್ತಿಲ್ಲ. ಸೊ ಟೈಮ್ = T ಅಂತ ಗುಣಾಕಾರ T ಅಂತ ಬರ್ಕೋಬೇಕು ನಾವಿಲ್ಲಿ. ಅರ್ಥ ಆಯ್ತಲ್ಲ? ಸೊ ನಮಗೆ ಇಲ್ಲಿ ಟೈಮಿಂಗ್ನ ಕೊಟ್ಟಿಲ್ಲ ಅವರು. ಒಂದು ನಿಮಿಷ ಇದು ಯಾಕೆ ಆಳಸಾಗುತ್ತೆ. ಸೊ ನಮಗೆ 12 ನಿಮಿಷ ಆದಮೇಲೆ ಏನು ಮಾಡ್ತಾರೆ? A ಮತ್ತು B ನ ಕ್ಲೋಸ್ ಮಾಡಿದ್ಮೇಲೆ ಯಾರು ಉಳ್ಕೊಂಡಿರ್ತಾರೆ? C ಉಳ್ಕೊಂಡಿರ್ತಾರೆ. C ಎಷ್ಟು ಟೈಮ್ಗಳ ಕಾಲ ರನ್ ಆಗ್ತದೆ ಗೊತ್ತಿಲ್ಲ. ಸೊ ಇಂಟು T = ಟೋಟಲ್ ವರ್ಕ್ ಅಂತ. ಆದ್ದರಿಂದ A ಮತ್ತು B ದ ಎಫಿಷಿಯನ್ಸಿ ಐತಿ ಇಲ್ಲಿ 5 + 4. 5 + 4 ಎಷ್ಟಾಗುತ್ತೆ? 9. 9 × 12. ಸೊ ಪ್ಲಸ್ C ದ ಎಫಿಷಿಯನ್ಸಿ ಏನೈತಿ? 6 ಐತಿ. -6 ಅಂತ ತೊಗೋಬಾರ್ದು ಇಲ್ಲಿ, 6 ಅಂತ ತೊಗೋಬೇಕು. ಯಾಕಂತಂದ್ರೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಈ C ಮೈನಸ್ ಅಂದರೆ ಅರ್ಥ ಏನಾಗುತ್ತೆ? ಅದು ಎಂಟಿ ಅಂತ ತೋರಿಸುತ್ತೆ. ಅದಕ್ಕೆ 6T = ಟೋಟಲ್ ವರ್ಕ್ ಎಷ್ಟೈತಿ? 360.
ಆದ್ದರಿಂದ 6t ಈಸ್ ಈಕ್ವಲ್ ಟು ನಮ್ಗೆ ಇಲ್ಲಿ ನೋಡ್ರಿ 360ರಲ್ಲಿ 108 ಕಳಿಬೇಕು. ಇಲ್ಲಿ 360ರಲ್ಲಿ 108 ಕಳಿಬೇಕು, ಕರೆಕ್ಟ್ ಅಲ್ಲ. ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತಾ ನೋಡ್ರಿ, ಇಲ್ಲಿ ಬರೋ ಕಚಿ ಆಗ್ಬಿಡುತ್ತೆ. ಸೊ ನಮ್ಗೆ ಏನು ಉಳಿತು 6t ಈಸ್ ಈಕ್ವಲ್ ಟು 360 ಮೈನಸ್ 108 ಅಂತ. ಸೊ ಟಿ ಈಸ್ ಈಕ್ವಲ್ ಟು ನಮಗೆ 360ರಲ್ಲಿ 108 ಕಳಿಬೇಕು. ಅವಾಗ ಏನಾಗುತ್ತೆ, 10ರಲ್ಲಿ 8 ತಂದರೆ 2, 5ರಲ್ಲಿ 5 ಉಳಿತು 52, ಕರೆಕ್ಟ್ ಅಲ್ಲ. ಮತ್ತು ಇದೇನಾಗುತ್ತೆ 3ರಲ್ಲಿ 1 ತಂದರೆ 252, ಕರೆಕ್ಟ್ ಅಲ್ಲ. 252 ಉಳಿತದೆ. 252 ಉಳಿಯಲ್ಲ ಇಲ್ಲಿ. ಒಂದು ನಿಮಿಷ. ಸಿ ವ್ಯಾಲ್ಯೂ ಎಫಿಷಿಯನ್ಸಿ, ಸಿದು ಎಫಿಷಿಯನ್ಸಿ ಬಂತು ನಮಗೆ. ಇಲ್ಲಿ ಒಂದು ನಿಮಿಷ, ಎಲ್ಲೋ ಕ್ಯಾಲ್ಕುಲೇಷನ್ಸಲ್ಲಿ ತಪ್ಪಾಗಿದೆ ಅಂತ ಅನಿಸುತ್ತಾ. 12 3ರಲ್ಲಿ 36 ಕರೆಕ್ಟ್ ಐತಿ. ನೋಡಿಲ್ಲಿ ಎಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಂದರೆ ನಮಗೇನು ಬೇಕು, ಇಲ್ಲಿ ದ ಟ್ಯಾಂಕ್ ವಿಲ್ ಬಿ ಎಂಟಿ ಅಂತ ಇಲ್ಲಿ ಕೊಟ್ಟರು ಕ್ವಶನಲ್ಲಿ. ಸೊ ನಾವು ಕರೆಕ್ಟಾಗಿ ಕ್ವಶನ್ ಓದಿಲ್ಲ. ಇಲ್ಲಿ ಫಸ್ಟ್ನೇದಾಗಿ ಏನಂತಂದರೆ ಅವರು ಉಳ್ಕಿದ್ದ ಪಾರ್ಟ್ನ ಖಾಲಿ ಮಾಡೋಕ್ಕೆ ಇಲ್ಲಿ ಕೇಳಿಲ್ಲ. ಅವರು ಟ್ಯಾಂಕ್ನ ಖಾಲಿ ಮಾಡೋಕೆ ಅಂತ ಕೊಟ್ಟಿದ್ದಾರೆ. ಅಂದರೆ ನಮಗೆ ಎಂಟಿ ಜಾಗದಲ್ಲಿ ಏನು ಬರ್ಕೋಬೇಕಂತ ಮಾಡಿದ್ದೆ, ನಾನು 0 ಬರ್ಕೋಬೇಕಂತ ಹೇಳಿದ್ದೆ. ಅದಕ್ಕೆ ಇಲ್ಲಿ ಟೋಟಲ್ ಬರ್ಕೋಬಾರ್ದು. ಇಲ್ಲಿ ನಮಗೆ ಎಂಟಿ ಮಾಡೋಕ್ಕೆ 0 ಬೇಕು. ಇಲ್ಲಿ ಆಲ್ರೆಡಿ ಟ್ಯಾಂಕ್ ಖಾಲಿ ಮಾಡೋಕ್ಕೆ ಬೇಕಂತ, ಅದಕ್ಕೆ ಇಲ್ಲಿ ಎಂಟಿ ಮಾಡೋಕ್ಕೆ ಎಷ್ಟು 0 ಬೇಕು ಇಲ್ಲಿ, ಕರೆಕ್ಟ್ ಅಲ್ಲ. ಅದಕ್ಕೆ 300 ಜಾಗದಲ್ಲಿ ಇಲ್ಲಿ 0 ಬರ್ಕೋರಿ. ಅದಕ್ಕೆ ನಮಗೆ ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಆಗಿದೆ 0. ಈಗ ಒಂದು ನಿಮಿಷ, ಇದು ನಾವು ಅಳಸಿನೇ ಬರೆದು ಬಿಡ್ತೀನಿ ತಡ್ರಿ. ಸೊ ಅದಕ್ಕೆ ಎ ಪ್ಲಸ್ ಬಿ ಅವರು ಎಷ್ಟು ನಿಮಿಷ ಆದಮೇಲೆ ಕ್ಲೋಸ್ ಮಾಡ್ತಾರೆ, 12 ನಿಮಿಷ ಆದಮೇಲೆ. ಆಮೇಲೆ ಸಿನ ಚಾಲು ಮಾಡ್ತಾರಂತ. ಸೊ ಸಿ ಇಂಟು ಟಿ ಈಸ್ ಈಕ್ವಲ್ ಟು ನಮಗೆ ಖಾಲಿ ಮಾಡೋಕ್ಕೆ ಎಷ್ಟು 0 ಬೇಕಂತ. ಸೊ ಟೋಟಲ್ ಇಲ್ಲಿ ಕ್ವಶನ್ ಇಲ್ಲಿ ಕೊಟ್ಟಿರೋದು ನಮ್ಗೆ ಗೊತ್ತಾಗಿಲ್ಲ ಎಷ್ಟು ನಿಮಿಷಗಳ ನಂತರ ಟ್ಯಾಂಕ್ ಖಾಲಿ ಆಗಿರ್ತದೆ ಅಂತ. ಖಾಲಿ ಆಗುತ್ತೆ ಅಂದರೆ ಲಾಸ್ಟಿಗೆ ಏನಾಗುತ್ತೆ 0ನೇ ಅರ್ಥ ಅದು ಆನ್ಸರು. ಸೊ ಎ ಪ್ಲಸ್ ಬಿ ವ್ಯಾಲ್ಯೂ ಏನೈತಿ ನಮಗೆ, ಎ ಪ್ಲಸ್ ಬಿ ವ್ಯಾಲ್ಯೂ ಎಷ್ಟಾಗುತ್ತೆ, 5 + 4 9, 9 ಇಂಟು 12, ಕರೆಕ್ಟ್ ಅಲ್ಲ. ಒಂದು ನಿಮಿಷ ಇದನ್ನು ಆಮೇಲೆ ಸಿ ವ್ಯಾಲ್ಯೂ ಏನೈತಿ ಇಲ್ಲಿ -4 6 ಐತಿ. ಸೊ -6 ಇಂಟು ಟಿ ಈಸ್ ಈಕ್ವಲ್ ಟು 0, ಕರೆಕ್ಟ್ ಅಲ್ಲ. ಸೊ ನಮಗೆ ಈ 9 ಇಂಟು 12 ಆ ಕಡೆ ತೊಗೊಂಬರ್ರಿ, ಅಥವಾ -16 ಆ ಕಡೆ ಸೈಡ್ ತೊಗೊಂಡೋಗ್ರಿ, ಏನಾಗುತ್ತೆ ಪ್ಲಸ್ ಆಗುತ್ತೆ. 9 ಇಂಟು 12 ಎಷ್ಟಾಗುತ್ತೆ ನಮಗೆ 108 ಈಸ್ ಈಕ್ವಲ್ ಟು 6t ಅಂತ, ಕರೆಕ್ಟ್ ಅಲ್ಲ. ಅವಾಗ ನಮ್ಗೇನಾಗುತ್ತೆ ಅಂದರೆ ಇಲ್ಲಿ ಎಳಸ್ಬಿಟ್ರಿ ಇದನ್ನು. ಸೊ ನಮಗೇನು ಬಂತು 6t ಈಸ್ ಈಕ್ವಲ್ ಟು 108, ಟಿ ಈಸ್ ಈಕ್ವಲ್ ಟು 108 ಡಿವೈಡೆಡ್ ಬೈ 6. 6 1 6 8 48. ಸೊ ಟೈಮ್ ಟೋಟಲ್ ಟೈಮ್ ನಮ್ಗೆ ಎಷ್ಟು ಬರುತ್ತೆ, 18 ನಿಮಿಷ ಸಿಗುತ್ತಂತ. ಆದ್ದರಿಂದ ನಮಗೆ ಅದು ಆ ಖಾಲಿ ಮಾಡೋಕ್ಕೆ ಟ್ಯಾಂಕನ್ನು ಟೈಮ್ ಎಷ್ಟು ತೊಗೊತದ, ಸಿ ಒಬ್ಬರೇ ಎಷ್ಟು 18 ನಿಮಿಷ ತೊಗೊತಂತ. ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅದಾಯ್ತಲ್ಲ. ಸೊ ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು ನೋಡ್ರಿ ಇಲ್ಲಿ. ಪೈಪ್ ಎ ಆ್ಯಂಡ್ ಬಿ ಕ್ಯಾನ್ ಫಿಲ್ ಎ ಟ್ಯಾಂಕ್ ಇನ್ 43.2 minutes ಆ್ಯಂಡ್ 108 minutes ರೆಸ್ಪೆಕ್ಟಿವ್ಲಿ. ಪೈಪ್ ಸಿ ಕ್ಯಾನ್ ಎಂಪ್ಟಿ ಈಸ್ ಅಟ್ 3 liters per minutes ಅಂತ. ವೆನ್ ಆಲ್ ದ 3 pipes ಆರ್ ಓಪನ್ ಟುಗೆದರ್ ದೇ ವಿಲ್ ಫಿಲ್ ದಿ ಟ್ಯಾಂಕ್ ಇನ್ 54 minutes ಅಂತ. ದ ಕ್ಯಾಪಾಸಿಟಿ ಆಫ್ ದಿ ಟ್ಯಾಂಕ್ ಅಂತ. ಅಂದರೆ ನಮ್ಗೆ ಕ್ಯಾಪಾಸಿಟಿ ಇಲ್ಲಿ ಏನು ಈ ಕ್ವಶನಲ್ಲಿ ಏನು ಕೇಳಿದಾರೆ ಅಂದರೆ ಟ್ಯಾಂಕನ್ನು ಕ್ಯಾಪಾಸಿಟಿ ಕಂಡುಹಿಡಬೇಕು. ಅಂದರೆ ಎಷ್ಟು ನೀರನ್ನು ಅದು ಹಿಡ್ಕೊಳ್ಬೋದು, ಸಾಮರ್ಥ್ಯ ಎಷ್ಟು ಅಂತ. ಟ್ಯಾಂಕನ್ನು ಸಾಮರ್ಥ್ಯ ಕಂಡುಹಿಡಬೇಕು ಇಲ್ಲಿ. ಸೊ ನಾವು ಏನು ಮಾಡ್ಬೇಕು ಅಂದರೆ ಫಸ್ಟು ಪೈಪ್ ಎ ಎಂಬುದು ಎಷ್ಟು ನಿಮಿಷದಲ್ಲಿ ತುಂಬುತ್ತೋ 43.2 ನಿಮಿಷದಲ್ಲಿ ತುಂಬುತ್ತಂತ. ಪೈಪ್ ಬಿ ಎಷ್ಟು ನಿಮಿಷದಲ್ಲಿ 108 ನಿಮಿಷದಲ್ಲಿ ತುಂಬುತ್ತೆ. ಅದೇ ಥರ ಇವ್ರು ಮೂವರು ಎಲ್ಲ ಈ 3 ಪೈಪ್ಗಳು ಚಾಲು ಮಾಡಿದಾಗ ಅದು ಎಷ್ಟು ನಿಮಿಷದಲ್ಲಿ ತುಂಬುತ್ತೆ, 54 ನಿಮಿಷದಲ್ಲಿ. ಅದಕ್ಕೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು 54 minutes ಅಂತ. ಆದ್ದರಿಂದ ಇವು ಮೂರದ್ದು ನಮ್ಗೆ ಎಲ್ ಸಿ ಎಮ್ ಎಷ್ಟಾಗುತ್ತೆ, ಎಲ್ ಸಿ ಎಮ್ ನೋಡ್ರಿ 43.2 108 54. ಇವು ಮೂವರದ್ದು ಎಲ್ ಸಿ ಎಮ್ ಎಷ್ಟಾಗುತ್ತೆ 432 ಆಗುತ್ತೆ. ಸೊ ಹೆಂಗಂತಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ನಾವು ಗುಣಾಕಾರ ಮಾಡ್ಕೊಂಡು ತೊಗೋಬೇಕು. ಅದಕ್ಕೆ ಇಲ್ಲಿ ನೋಡ್ರಿ 43.2 ಐತಿ ಮತ್ತು 432 ಐತಿ. ಸೊ ಅದ್ರದ್ದು ಎಷ್ಟೆಷ್ಟಲೇ ಆಗುತ್ತೋ 1 ಆಗುತ್ತೆ. 432 ಇಂಟು 1 432. ಅದಕ್ಕೆ ನಮಗೆ ಇಲ್ಲಿ ಪಾಯಿಂಟ್ ಏನೈತಿ 0.2 ಐತಿ ಅಂದರೆ ಅದನ್ನು ಡಿವೈಡ್ ಬೈ ಬರೆದ್ರೆ 10 ಆಗುತ್ತೆ. ಸೊ ಅದಕ್ಕೆ ಮೇಲೆ ಹೋಗಿ ಗುಣಾಕಾರ 10 ಆಗುತ್ತೆ. ಅದೇ ಥರ ಇದು 108 ಎಷ್ಟಲೇ 432, 108 4 432 ಅಂತ. ಅದೇ ಥರ 54 ಅಷ್ಟಲೇ 432. ಸೊ 54 8 432 ಆಗಿರುವಂಥದ್ದು. ಅರ್ಥ ಆಯ್ತಲ್ಲ. ಆದ್ದರಿಂದ ಎ ಪ್ಲಸ್ ಬಿ ಪ್ಲಸ್ ಸಿ ಎಫಿಷಿಯನ್ಸಿ ಎಷ್ಟೈತಿ 8 ಐತಿ. ಸೊ ಅದಕ್ಕೆ ಎ ಪ್ಲಸ್ ಬಿ ಪ್ಲಸ್ ಸಿ ಎಫಿಷಿಯನ್ಸಿ ಎಷ್ಟೈತಿ 8. ಅದಕ್ಕೆ ನಮ್ಗೆ ಎ ವ್ಯಾಲ್ಯೂ ಎಷ್ಟೈತಿ 10 ಐತಿ. ಬಿದು ವ್ಯಾಲ್ಯೂ ಎಷ್ಟೈತಿ 4 ಐತಿ. ಸಿದು ಗೊತ್ತಿಲ್ಲ ನಮಗೆ, ಪ್ಲಸ್ ಸಿ ಈಸ್ ಈಕ್ವಲ್ ಟು 8 ಅಂತ. ಸೊ ಅದರಿಂದ ಸಿ ಈಸ್ ಈಕ್ವಲ್ ಟು ನೋಡಿರಿ 8ರಲ್ಲಿ ನಾವೇನು ಮಾಡಬೇಕು 14 ತರಬೇಕು. 8ರಲ್ಲಿ 14 ತಂದರೆ ಎಷ್ಟಾಗುತ್ತೆ -6 ಆಗುತ್ತೆ, ಕರೆಕ್ಟಲ್ಲ. -6 ಇದು ನಮಗೆ ಸಿ ವ್ಯಾಲ್ಯೂ ಬಂತಿಲ್ಲ. ಬಟ್ ಇಲ್ಲಿ ನಮ್ಗೆ ಏನು ಕೊಡಿದ್ದಾರೆ ಅಂದರೆ ನೋಡಿರಿ ನೆಕ್ಸ್ಟ್ ಪೇಜ್ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಏನಂತ ಕೇಳಿದಾರೆ ಅಂದರೆ
ಪೈಪ್ ಸಿ ಕ್ಯಾನ್ ಎಂಟಿ ಇಟ್ ಅಟ್ 3 ಲೀಟರ್ಸ್ ಪರ್ ಮಿನಿಟ್ ಅಂತ. ಅಂದರೆ ಪೈಪ್ ಸಿ ಎಂಬುದು ಏನು ಮಾಡುತ್ತಾ 3 ಮಿನಿಟ್ಸ್ಗೆ ಅಲ್ಲ ಪರ್ ಮಿನಿಟ್ಗೆ, ಅಂದರೆ ಸಿ ಪೈಪ್ ಏನು ಮಾಡುತ್ತಂದರೆ ಸಿ ಪೈಪು 1 ಮಿನಿಟಿಗೆ ಏನು ಮಾಡುತ್ತಾ 1 ಮಿನಿಟ್ಸಿಗೆ ಅದೆಷ್ಟು ಖಾಲಿ ಮಾಡುತ್ತಂತ 3 ಲೀಟರ್ನ ಖಾಲಿ ಮಾಡುತ್ತಂತ. ಕರೆಕ್ಟ್ ಅಲ್ಲ? 1 ಮಿನಿಟಿಗೆ 3 ಲೀಟರ್ನ ಖಾಲಿ ಮಾಡಿದರೆ ಇಲ್ಲಿ ಆಲ್ರೆಡಿ ನಮಗೆ ಪೈಪಿಂದ ಎಷ್ಟು ಬಂದೈತಿ, ಎಫಿಷಿಯನ್ಸಿ 6 ಐತಿ. 6 ಮಿನಿಟಿಗೆ ಅದು ಎಷ್ಟು ಖಾಲಿ ಮಾಡೋದು ಕಂಡಿರ್ಬೇಕು ನಾವು ಇಲ್ಲಿ. ಕರೆಕ್ಟ್ ಅಲ್ಲ? ಅದಕ್ಕೆ ನಾವು ಹೆಂಗೆ ಬರ್ಕೋಬೇಕು ಇದನ್ನು, ಅದು 3 ಲೀಟ್ರ್ ಪರ್ ಮಿನಿಟ್ಗೆ 3 ಲೀಟ್ರ್ ಪರ್ ಮಿನಿಟ್ಗೆ ಎಷ್ಟು, 1 ನಿಮಿಷ, ಅದು ಪರ್ ಮಿನಿಟಿಗೆ ಐತಲ್ಲ. 1 ಮಿನಿಟಿಗೆ 3 ಲೀಟರ್ ಖಾಲಿ ಮಾಡುತ್ತೆ ಅಂದರೆ ನಮಗೆ ಇಲ್ಲಿ ಬಂದಿದ್ದು ಎಷ್ಟು ಐತಿ, 6 ಮಿನಿಟ್ ಐತಿ. ಕರೆಕ್ಟ್ ಅಲ್ಲ? ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ಇದನ್ನು ಅದು 6 ಮಿನಿಟ್ಗೆ 1 ನಿಮಿಷ ಅದು 6 ಯೂನಿಟ್, ಸಿದು ವ್ಯಾಲ್ಯೂ ಎಷ್ಟು ಐತಿ 6 ಯೂನಿಟ್. 6 ಯೂನಿಟ್ಗೆ ಎಷ್ಟು ಖಾಲಿ ಮಾಡ್ತಕ್ಕಂಥ ನಮಗೆ ಅದು 3 ಲೀಟರ್ಸ್ ಪರ್ ಮಿನಿಟ್ ಖಾಲಿ ಮಾಡುತ್ತಂತ. ಕರೆಕ್ಟ್ ಅಲ್ಲ? ಅಂದರೆ ಪ್ರತಿ ಮಿನಿಟ್ಗೆ 3 ಲೀಟರ್ ಖಾಲಿ ಮಾಡುತ್ತಂತ. ಬಟ್ ನಮಗೆ ಇಲ್ಲಿ ವ್ಯಾಲ್ಯೂ ಎಷ್ಟು ಬಂದೈತಿ, ಸಿದೆ ವ್ಯಾಲ್ಯೂ ಎಷ್ಟು ಐತಿ 6 ಯೂನಿಟ್ ಐತಿ. ಅದಕ್ಕೆ ಟೋಟಲ್ 432 ಯೂನಿಟ್ಗೆ ಎಷ್ಟು ನಿಮಿಷದಲ್ಲಿ ಖಾಲಿ ಮಾಡುತ್ತಂತ. ಅದಕ್ಕೆ ನಮಗೇನು ನೋಡ್ರಿ ಇಲ್ಲಿ ಟೋಟಲ್ 432 ಯೂನಿಟ್ಗೆ ಎಷ್ಟು ನಿಮಿಷದಲ್ಲಿ ಖಾಲಿ ಮಾಡ್ತದೆ ನಾವು ಕಂಡುಹಿಡಿಯೋಕೆ. ಗೊತ್ತಿಲ್ಲ ಅಂದರೆ ಎಕ್ಸ್ ಮಾರ್ಕ್ ಅಥವಾ ಗುಣಕ, ಇದು ಕ್ವಶನ್ ಮಾರ್ಕ್. ಅದಕ್ಕೆ ನಾವೇನು ಮಾಡೋಗಿಲ್ಲ, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಬರೆದುಬಿಟ್ರೆ. ಇಲ್ಲ ಅಂತಂದ್ರೆ ನೀವೇನು ಮಾಡ್ರಿ ಇಲ್ಲಿ ಇದು ನೋಡ್ರಿ 3 ಇದ್ದಿದ್ದು ಇಲ್ಲಿ 6 ಆಗೈತಿ. ಇನ್ ಕೇಸ್ ಇಲ್ಲ ಅಂತಂದರೆ ನೀವೇನು ಮಾಡಿದ್ರೆ ಇಲ್ಲಿ 6 ಇದ್ದಿದ್ದು 2 ಆಗೈತಿ. ಕರೆಕ್ಟ್ ಅಲ್ಲ? 6 ಇದ್ದು 2 ಆಗೈತೆ ಅಂದ್ರೆ ಅರ್ಥ ಏನು, ಅರ್ಧ ಆಗೈತಿ. ಸೊ ಅದೇ ಥರ 432 ಇದ್ದಿದ್ದು ಈ ಕಡೆ ಎಷ್ಟಾಗುತ್ತೆ, 432 ಅರ್ಧ ಭಾಗ ಎಷ್ಟಾಗುತ್ತೆ, 216 ಆಗುತ್ತೆ. 216 ಯೂನಿಟ್, 216 ಲೀಟರ್ಸ್ ಪರ್ ಮಿನಿಟ್ ಅಂತ, ಲೀಟರ್ಸ್ ಪರ್ ಮಿನಿಟ್ ಖಾಲಿ ಮಾಡುತ್ತೆ. ಆದ್ದರಿಂದ ಯಾವುದೋ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ? ಇನ್ ಕೇಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನೋಡ್ರಿ ಇಲ್ಲಿ ಬರೆದು ಬಿಡ್ತೀನಿ. ಬೇಕಿದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 3 × 432 / 6, 3 1 3 2. ಸೊ ಮತ್ತು 2ರಿಂದ ಇದನ್ನು ಕಟ್ತಾ ಹೊಡೆದ್ರೆ ನಮಗೆ ಏನು ಸಿಗುತ್ತೆ, 216 ಸಿಗುತ್ತೆ. ಅದಕ್ಕೆ 216 ಲೀಟ್ರನ್ನ ಖಾಲಿ ಮಾಡುತ್ತಂತ. ಅಂದರೆ ಇಷ್ಟು ಆನ್ಸರ್ ಆಗಿರುತ್ತದೆ. ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅಂದರೆ ಕ್ಯಾಪಾಸಿಟಿ ಆಫ್ ದಿ ಟ್ಯಾಂಕ್ ಎಷ್ಟಾಗಿದೆ, ಕ್ಯಾಪಾಸಿಟಿ ಅಂದರೆ ಟೋಟಲ್ ಟ್ಯಾಂಕನ್ನು ಸಾಮರ್ಥ್ಯ ಅಷ್ಟು 216 ಅಂತ. ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇಷ್ಟು ನಮಗೆ ಪೈಪ್ ಆ್ಯಂಡ್ ಸಿಸ್ಟಮ್ ಚಾಪ್ಟರ್ ಬಗ್ಗೆ ಕಾನ್ಸೆಪ್ಟ್ ಇದ್ದು. ಸೊ ಪೈಪ್ ಆ್ಯಂಡ್ ಸಿಸ್ಟಮ್ ಚಾಪ್ಟರ್ ಇವತ್ತೇ ಕಂಪ್ಲೀಟ್ ಆಯ್ತಿದ್ದು. ಸೊ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಆ್ಯಂಡ್ ನಿಮಗೆ ಲೈಕ್ ನಮ್ಮ ವಿಡಿಯೋ ಅಥವಾ ಲೆಕ್ಚರ್ಸ್ ನಿಮ್ಗೆ ಲೈಕ್ ಆಗಿದ್ದರೆ ಸೊ ಡೋಂಟ್ ಫಾರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನಿಮಗೆ ಫ್ರೀ ಆಫ್ ಕಂಟೆಂಟ್ ಆಗಿ A to Z ಕಾನ್ಸೆಪ್ಟನ್ನ ನಾವು ಏನು ಮಾಡ್ತೀವಿ ತರ್ತಿದ್ದೀವಿ ಇಲ್ಲಿ. ಸೊ ಈ ಪೈಪ್ ಆ್ಯಂಡ್ ಸಿಸ್ಟಮ್ನಲ್ಲಿ A to Z ಕಾನ್ಸೆಪ್ಟ್ ಅಂದರೆ ನಿಮ್ಗೆ A to A ಯಾವ್ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗಿದ್ದಾವೆ, ಎಕ್ಸಾಮಲ್ಲಿ ಯಾವ ಥರ ಕೇಳ್ಬೋದು ಅದೆಲ್ಲ ಕಾನ್ಸೆಪ್ಟ್ಗಳನ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಮತ್ತು ಇದರ PDF ನೋಟ್ಸ್ ಬಂದ್ಬಿಟ್ಟು ನಮ್ಗೆ ಇದರದ್ದು PDF ನೋಟ್ಸ್ ಬೇಕಪ್ಪ ನಿಮಗೆ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀವಿ. ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೋಬೋದು. ಅದೇ ಥರ ನಿಮ್ಗೆ ಇವತ್ತಿನ ಕ್ಲಾಸ್ ಏನೇನು ಡೌಟ್ಸ್ ಇದ್ದರೆ ಅಥವಾ ಕಾಮೆಂಟ್ಸ್ ಇದ್ದರೆ ಅಥವಾ ನಿಮ್ಗೆ ಏನೇನು ರಿವ್ಯೂಸ್ ಇದ್ದರೆ, ನಮ್ಮ ಕ್ಲಾಸ್ ಬಗ್ಗೆ ಏನೇನು ಕ್ವಶನ್ಸ್ ನಾನು ಸೆಟ್ ಮಾಡ್ತಿರೋದು ಹಾರ್ಡ್ ಇದೆನಾ, ಈಸಿ ಲೆವೆಲ್ ಇದೆನಾ, ಅಥವಾ ನಿಮ್ಗೆ ಏನೇ ಒಂದು ಡೌಟ್ಸ್ ಇರಲಿ, ಸೊ ಅದನ್ನು ನೀವು ಬೇಕಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ನಾನು ಅದನ್ನು ಬೇಕಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಡಿಸ್ಕಸ್ ಮಾಡ್ತೇನೆ. ಆ್ಯಂಡ್ ಇಷ್ಟು ಹೇಳಿ ನನ್ನ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು ಎವ್ರಿವನ್.